ಅಷ್ಟಕಂ ಬಂದು ಮುಗೀತು. ಇವಾಗ ಎಲ್ಲಿ ಪ್ರವೇಶ ಮಾಡ್ತಾ ಇದ್ರಿ? ಮಾಧುರ್ಯ ಕಾದಂಬಿನಿ. ಕಾದಂಬಿನಿ ಕಾದಂಬಿನಿ. ಇದು ತುಂಬಾ ಮುಖ್ಯವಾದ ಗ್ರಂಥ ಇದು. ಸೊ ಹೇಳಿದ್ದೀನಲ್ವಾ, ಗೌಡಿ ವೈಷ್ಣವ್ಸ್ ಬಂದು 4 ಬುಕ್ದಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರೋ ಗೊತ್ತಾ. ಒಂದು ಮಾಧುರ್ಯ ಕಾದಂಬಿನಿ, ಜೈವಧರ್ಮ, ಗೌಡಿಯ ಕಂಠಹಾರ ಮತ್ತೆ ಭಕ್ತಿ ರಸಾಮೃತ ಸಿಂಧು. ಈ 4 ಗ್ರಂಥದಲ್ಲಿ ಸೊ ಗೌಡಿ ವೈಷ್ಣವ್ ಬಂದು ತುಂಬಾ ಎಕ್ಸ್ಪರ್ಟ್ ಆಗಿರ್ಬೇಕಾಗುತ್ತೆ. ಸೊ ಅದ್ರಲ್ಲೊಂದು ಮಾಧುರ್ಯ ಕಾದಂಬಿನಿ, ಅದನ್ನಲ್ಲಂತೂ ಬಂದು ಮಾಧುರ್ಯ ಕಾದಂಬಿನಿ. ಸೊ ಇದು ಯಾರು ಬರ್ದಿರೋದು? ಆಕ್ಚುಲಿ ರೂಪ ಗೋಸ್ವಾಮಿ ಭಕ್ತಿ ರಸಾಮೃತ ಸಿಂಧುದಲ್ಲಿ ಒಂದು ಶ್ಲೋಕ ಬರೀತಾರೆ, ಒಂದೇ ಒಂದು ಶ್ಲೋಕ. ಆ ಒಂದು ಶ್ಲೋಕ ವ್ಯಾಖ್ಯ ಫುಲ್ಲೇ ಈ ಬುಕ್. ಒಂದು ಶ್ಲೋಕ ವ್ಯಾಖ್ಯ. ಸೊ ರೂಪ ಗೋಸ್ವಾಮಿ ಬರ್ದಿರೋ ಒಂದು ಶ್ಲೋಕ ವ್ಯಾಖ್ಯ ಭಕ್ತಿ ರಸಾಮೃತ ಸಿಂಧುದಲ್ಲಿ ಒಂದು ಶ್ಲೋಕ ಬರೀತಾರೆ, ಅದ್ರ ವ್ಯಾಖ್ಯಾನೆ ಈ ಮಾಧುರ್ಯ ಕಾದಂಬಿನಿ. ಇದು ಯಾರು ಬರ್ದಿರೋದು? ಶಿಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಶಿಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಇದು ಬರ್ದಿರೋದು. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಸಾನವ್ರು ಬಂದು ಈ ಗ್ರಂಥನ ಬರ್ದಿರೋದು. ಇದರಲ್ಲಿ 2 ಭಾಗ ಇದೆ. ಸೊ ಈ ಬುಕ್ ಅಲ್ಲಿ ಮಾಧುರ್ಯ ಕಾದಂಬಿನಿದಲ್ಲಿ 2 ಅಂದ್ರೆ ಸೊ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ. ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಕ್ತಿ ಅಂದ್ರೆ ಏನು, ಭಕ್ತಿ ಎಷ್ಟು ಶ್ರೇಷ್ಠ, ಕರ್ಮಕ್ಕೆ ಜ್ಞಾನಕ್ಕೆ ಧ್ಯಾನಕ್ಕಿಂತ ಭಕ್ತಿ ಯಾವ ತರ ಶ್ರೇಷ್ಠ ಅನ್ನೋದು ಪ್ರೂವ್ ಮಾಡ್ತಾರೆ. ಯಾವ್ದ್ರಲ್ಲಿ? ಮೊದಲನೇದಲ್ಲಿ. 2ನೇದಲ್ಲಿ ಅಂದ್ರೆ ಇನ್ನರ್ಧ, ಅಂದ್ರೆ ಒಂದೇ ಬುಕ್ ಅಲ್ಲೇ ಮೊದಲನೇ ಭಾಗ 2ನೇ ಭಾಗ. ಇನ್ 2ನೇ ಭಾಗ ಇದೆ, ಅದನ್ನಲ್ಲಿ ಏನ್ ಹೇಳ್ತಾರೆ ಬಂದು ಭಕ್ತಿನ ಸ್ಟೆಪ್ಸ್, ಭಕ್ತಿ ಸ್ಟೆಪ್ಸ್ ಇದನ್ನ ವರ್ಣನೆ ಮಾಡ್ತಾರೆ. ಆ ಚಾರ್ಟ್ ಇದೆ ಅಲ್ವಾ, ಅದು 2ನೇ ಭಾಗದಲ್ಲಿ ವರ್ಣನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಮೊದಲನೇದು ಫಸ್ಟ್ ಮಾಧುರ್ಯ ಕಾದಂಬಿನಿ. ಸೊ ವಿಷ್ಣು ಚಕ್ರವರ್ತಿ ಠಾಕೂರ್ ಏನ್ ಮಾಡ್ತಾ ಇದ್ರು? ಸೊ ಮಂಗಳಾಚರಣ ಯಾರಿಗೋಸ್ಕರ? ಮಹಾಪ್ರಭುಗೋಸ್ಕರ. ಸೊ ಏನ್ ಮಂಗಳಾಚರಣದಲ್ಲಿ ಹೇಳ್ತಾರೆ? ಏನು? ಹೃದ್ವಪ್ರೆ ನವಭಕ್ತಿ ಸಸ್ಯ ವಿತತೆ ಸಂಜೀವನಿ ಸ್ವಾಗಮ ರಂಬೆ ಕಾಮ ತತ್ಪರ್ತು ದಾಹ ಧಮಾನಿ ವಿಶ್ವಾಪಾಗೋಲ್ಲಾಸಿನಿ ದೂರ ಮೇ ಮರು ಸಾಕಿನೋಪಿ ಸರಸ ಭಾವಯ ಭೂಯತ್ ಪ್ರಭು ಶ್ರೀ ಚೈತನ್ಯ ಕೃಪಾ ನಿರಂಕುಶ ಮಹಾ ಮಾಧುರ್ಯ ಕಾದಂಬಿನಿ. ಸೊ ಇದು ಮಂಗಳಾಚರಣ. इधर का अर्थ है नो साधकों के हृदय क्षेत्र में नवदा भक्ति रूप धान्य आदि शास्त्र समूह के अथवा सद्योजन नवीन कोमल भक्ति रूप शास्त्र समूह को सम्मुख प्रकार से जीवन शक्ति प्रदान करने वाले अपने उदय की प्रारंभिक अवस्था में ही स्वसुख भोग की कामना वासन रूपी ग्रीष्म ऋतु के तीव्र ताप की दूर करने वाले विश्व की समस्त नदी भक्ति समूह को उल्लास में भर देने वाले स्वयं भगवान श्री कृष्ण चैतन्य महाप्रभु की कृपा रूपी असीम प्रभावशाली माधुर्य कादम्बिनी बहुत दूर से ही मरुभूमि में स्थित शुक्र प्राय नीरस वृक्ष मुझ में ಸರತ ಸತಕ ಸಂಚಾರ ಕರೆ. ಸೊ ಏನ್ ಪ್ರಾರ್ಥನೆ ಮಾಡ್ತಾ ಇದಾರೆ? ಹೃದಯದಲ್ಲಿರೋ ನಾರ್ಮಲ್ ಆಗಿ ಸೊ ಅರ್ಥ ಮಾಡ್ಕೊಳ್ಳಿ, ಹೃದಯದಲ್ಲಿರೋ ಬೀಜ ಏನ್ ಬೀಜ? ಸೊ ಭಕ್ತಿ ಲತಾ ಬೀಜನ ಏನ್ ಮಾಡ್ತಾರೆ? ಪಾಲನೆ ಪೋಷಣೆ ಮಾಡೋ ಮಹಾಪ್ರಭುಗೆ ನಾನು ಬಂದು ಪ್ರಣಾಮ ಮಾಡ್ತಾ ಇದ್ದೀನಿ. ಅದೇನ್ ಮಾಡುತ್ತೆ ಬಂದು ಇನ್ನು ಮುಂದೆ ಸೊ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಬರುತ್ತೆ, ಅವಾಗ ನೋಡೋಣ ಬಂದು. ಇದು ಮಂಗಳಾಚರಣೆ ಅಂದ್ರೆ ಏನು? ಸೊ ಏನಾದ್ರು ಒಂದು ಕಾರ್ಯ ಸ್ಟಾರ್ಟ್ ಮಾಡೋಕ್ ಮುಂಚೆ, ಇಲ್ಲೊಂದು ಗ್ರಂಥನ ಸ್ಟಾರ್ಟ್ ಮಾಡೋಕ್ ಮುಂಚೆ ಸೊ ಪ್ರಾರ್ಥನೆ ಮಾಡೋದು ಬಂದು ಮಂಗಳಾಚರಣ. ಸೊ ಇದು ಬಂದು 3 ಪ್ರಕಾರ ಇದೆ. ಇದಕ್ 3 ಪ್ರಕಾರ ಇದೆ. ಆಮೇಲೆ ಸೊ ಇವಾಗ ಮುಂದ್ಗಡೆ ಯಾವಾಗಾದ್ರೂ ನೋಡೋಣ. ಮಂಗಳಾಚರಣ ಬಂದು 3 ಪ್ರಕಾರ ಇದೆ. ಸೊ ಮೊದಲನೇದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ನಮ್ ಗುರು ಪರಂಪರೆ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲೋ ಫಸ್ಟ್ ಪರ್ಪೋರ್ಟ್ ಬರೆಯಕ್ ಮುಂಚೆ ಭಕ್ತಿವೇದಾಂತ ನಾರಾಯಣ್ ಮಹಾರಾಜ್ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗುರು ಪರಂಪರೆನ ಎಲ್ಲ. ಎಲ್ಲಕ್ಕೆ ಇವಾಗ ಏನ್ ಮಾಡ್ತಾ ಇದ್ದಾರೆ? ಇವಾಗ ಬಂದು ಪರ್ಪೋರ್ಟ್ ಬರೀಬೇಕು. ಪರ್ಪೋರ್ಟ್ ಅಂದ್ರೆ ಭಾಷ್ಯ, ಪೊರುಳುರೈ ಬರೀಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. श्री गौड़ीय वैष्णव रसिकाचार्य वर परम पूज्यपाद श्री विश्वनाथ चक्रवर्ती ठाकुर ने श्री गौड़ीय वैष्णव समाज में शुद्ध भक्ति का स्वरूप, उसके आविर्भाव का क्रम, भक्ति का स्वप्रकाशत्व तथा उसकी लीलातीत महिमा को प्रकाश करने के लिए अत्यंत सरल सहज एवं बोधगम्य भाषा में माधुर्य कादम्बिनी नामक एक अनुपम ग्रंथ की रचना की है. सो गौड़ीय ನಮ್ ಗೌಡಿಯ ವೈಷ್ಣವದಲ್ಲೇ ರಸಿಕ ಆಚಾರ್ಯ ಅಂತ ಕರೀತಾರೆ. ಇವ್ರನ್ನ ರಸಿಕ ಆಚಾರ್ಯ ಅಂತ ಕರೀತಾರೆ. ಯಾರನ್ನ?
ಯಾರನ್ನ? ವಿಶ್ವನಾಥ ಚಕ್ರವರ್ತಿ ಠಾಕೂರ್ನ. ವಿಶ್ವನಾಥ ಚಕ್ರವರ್ತಿ ಠಾಕೂರ್ನ ರಸಿಕಾಚಾರ್ಯ ಅಂತ ಕರೀತಾರೆ. ಅವ್ರು ಬಂದು ತುಂಬಾ ಏನ್ ಮಾಡಿದ್ದಾರೆ, ರಸಿಕ ಸಂಬಂಧವಾಗಿ ಸೊ ತುಂಬಾ ಈ ತರ ಭಾಷೆ ಎಲ್ಲ ಬರೆದಿದ್ದಾರೆ ಅವ್ರು ಬಂದು. ಸೊ ಹೇಳ್ದಲ್ವಾ, ಭಕ್ತಿ ರಸಾಮೃತ ಸಿಂಧುದಲ್ಲಿ ಒಂದು ಶ್ಲೋಕ ತಗೊಂಡು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಮಾಧುರಿ ಕಂದಮಿನ್ ಅಂತ ಬರೆದಿದ್ದಾರೆ. ಅದರ ಅನೇಕ ಗ್ರಂಥಗಳು ಬರೆದಿದ್ದಾರೆ ಅವ್ರು ಬಂದು. ಅನೇಕ ಗ್ರಂಥಗಳು. ಸೊ ತುಂಬಾ ಗ್ರಂಥಗಳು ಬರೆದಿದ್ದಾರೆ. ಇದೇನಕ್ಕೋಸ್ಕರ ಇದು ಯೂಸ್ ಆಗುತ್ತೆ? ಇದನ್ನಲ್ಲಿ ಹೇಳ್ತಾರೆ, ಇದನ್ನಲ್ಲಿ ಏನ್ ವರ್ಣನೆ ಆಗಿದೆ? ಶುದ್ಧ ಭಕ್ತಿಕ ಸ್ವರೂಪ್. ಶುದ್ಧ ಭಕ್ತಿ ಅಂದ್ರೆ ಏನು, ಮತ್ತೆ ಅದ್ರ ಯಾವ ತರ ಆವಿರ್ಭಾವ ಆಗುತ್ತೆ, ಮತ್ತೆ ಅದ್ರ ಆವಿರ್ಭಾವ ಆದ್ಮೇಲೆ ಅದು ಯಾವ ತರ ಬಂದು ಬೆಳೆಯುತ್ತೆ. भक्ति का स्वप्रकाशत्व तथा उसकी लीलाति को महिमा प्रकाश करने के लिए अत्यंत सरल. ಸೊ ಏನ್ ಮಾಡಿದ್ರು, ಇದನ್ನೆಲ್ಲ ಈ ಬುಕ್ ಅಲ್ಲಿ ಅತ್ಯಂತ ಸರಳವಾಗಿ ವರ್ಣನೆ ಮಾಡಿದ್ದಾರೆ. ರೂಪಾನುಗ ವೈಷ್ಣವಾಚಾರ್ಯಕ್ಕೆ ಶೃಂಖಲ ಮೇ ಏಕ್ ದೇದೀಪ್ಯಮಾನ್ ಪ್ರಧಾನ ಸ್ತಂಭ ಹೇ. ಸೊ ಈ ರೂಪಾನುಗ ನಾವೆಲ್ಲ ರೂಪಾನುಗ ಅಂತ ಕರಿತೀರಿ. ಯಾಕೆ? ರೂಪ ಗೋಸ್ವಾಮಿನ ನಾವು ಫಾಲೋ ಮಾಡೋದ್ರಿಂದ ನಾವು ರೂಪಾನುಗ ಅಂತ ಕರಿತೀರಿ. ಸೊ ರೂಪಾನುಗ ವೈಷ್ಣವಾಚಾರ್ಯದಲ್ಲಿ ಇದೇನು ಒಂದು ಸ್ತಂಭ ತರ ಈ ಗ್ರಂಥ ಬಂದು. ಮಹಾಪ್ರಭು ಕಿ ಅತ್ಯಂತ ಕೃಪಾ ಪಾತ್ರ ಆಗಿರೋ ಶ್ರೀ ರೂಪ ಗೋಸ್ವಾಮಿ ಭಕ್ತಿ ರಸಾಮೃತ ಸಿಂಧು ಗ್ರಂಥದಲ್ಲಿ ಭಕ್ತಿ साधन के प्रारंभिक सोपान श्रद्धा से लेकर प्रेम प्राप्ति तक कुछ सोपानों को क्रमशः वर्णन किया है. ರೂಪ ಗೋಸ್ವಾಮಿ ಭಕ್ತಿ ರಸಾಮೃತ ಸಿಂಧುದಲ್ಲಿ ಶ್ರದ್ಧದಿಂದ ಹಿಡ್ಕೊಂಡು ಎಲ್ಲಿ ಪ್ರೇಮವರೆಗೂ ಏನ್ ಮಾಡಿದ್ದಾರೆ, ಸ್ಟೆಪ್ಸ್ ನ ವರ್ಣನೆ ಮಾಡಿದ್ದಾರೆ. ಯಾರು? ರೂಪ ಗೋಸ್ವಾಮಿ. ಎಲ್ಲಿ? ಭಕ್ತಿ ರಸಾಮೃತ ಸಿಂಧು ಅಲ್ಲಿ. ಭಕ್ತಿ ರಸಾಮೃತ ಸಿಂಧು ಅಲ್ಲಿ ಅಂದ್ರೆ ಶ್ರದ್ಧೆಯಿಂದ ಹಿಡ್ಕೊಂಡು ಪ್ರೇಮವರೆಗೂ ಆ ಸ್ಟೆಪ್ಸ್ ನ ವರ್ಣನೆ ಮಾಡಿದ್ದಾರೆ ಒಂದು ಶ್ಲೋಕದಲ್ಲಿ. जिन सोपानों को अंगीकार कर भक्ति साधक श्रद्धा का आरंभ कर प्रेम राज्य में सहजी प्रवेश कर सकता है. आ श्लोक ಏನು? आदो श्रद्धा तथा साधु संगोत भजन क्रिया तथो अनर्थ निवृत्ति स्यात् तथो निष्ठा रुचि स्यात् अतासक्ति तथो भावस् तथा प्रेमाभिउच्यति साधಕ ನಯನಂ ಪ್ರೇಮ ಪ್ರಾದುರ್ಭವೇತ್ ಭವೇತ್ ಕ್ರಮ. ಅಂದ್ರೆ ಏನು? ಭಕ್ತಿ ಸಾಧಕಂ ಕಿ ಹೃದಯ ಮೇ ಸರ್ವಪ್ರಥಮ್. ಸೊ ಭಕ್ತಿ ಸಾಧಕರ ಹೃದಯದಲ್ಲಿ ಮೊದಲನೇದು ಏನು? ಸರ್ವಪ್ರಥಮ ಬಂದು ಏನ್ ಹೇಳ್ತಾ ಇದ್ದಾರೆ? ಶ್ರದ್ಧಾ. ಮೊದಲನೇದೇನು? ಬರ್ಕೊಳ್ಳಿ. ಶ್ರದ್ಧಾ. ಆನ್ಲೈನ್ ಅಲ್ಲಿ ಇರೋಲ್ಲ, ಆನ್ಲೈನ್ ಅಲ್ಲಿ ನೋಡ್ಕೊಬಹುದು, ತೋರಿಸ್ತಾ ಇದ್ದೀನಿ. ಶ್ರದ್ಧಾ ಮೊದಲನೇದು ಬಂದು ಶ್ರದ್ಧಾ. ಎರಡನೇದೇನು? ಸಾಧು ಸಂಘ. ಇದು ಕಂಪಲ್ಸರಿ 100% ಕೇಳ್ತೀನಿ ನಾನು. ಇದೇನು ಶ್ಲೋಕಕ್ಕೆ ಏನಲ್ಲ, ಬರೀ ಹೆಸರುಗಳೇ ಹೇಳೋದು. ಇದು ಬರಲ್ಲ ಅಂದ್ರೆ ನಾನು ಅಷ್ಟೇ. ಆಮೇಲೆ ಅದ್ರಾಗೆ ಇವಾಗ ಬರ್ಸ್ತಾ ಇದ್ದೀನಲ್ವಾ, ಭಜನ ಕ್ರಿಯಾ ನೋಡ್ಕೊಂಡ್ ಹೇಳೋದಲ್ಲ, ನೋಡ್ದಿರ ಹೇಳ್ಬೇಕು. ಮೂರನೇದು ಬಂದು ಭಜನೆ ಕ್ರಿಯಾ. ನಾಲ್ಕನೇದು ಅನರ್ಥ ನಿವೃತ್ತಿ. ನಿವೃತ್ತಿ ತಮಿಳಲ್ಲಿ ಬಾಯ ತಿರ್ಗಲ್ಲ ಅದು. ಆಮೇಲೆ ನಿಷ್ಠಾ. ನಿಷ್ಠಾ. ಆಮೇಲೆ ಐದನೇದು ಬಂದು ನಿಷ್ಠಾ. ನಿಷ್ಠಾ ಮುಗೀತು. ಆರನೇದು ರುಚಿ. ಬರ್ಕೊಂಡ್ರ? ಏಳನೇದು ಆಸಕ್ತಿ. ಎಂಟನೇದು ಭಾವ. ಒಂಬತ್ತನೇದು ಆಸಕ್ತಿ, ಸಾರಿ ಪ್ರೇಮ. ಹರೇ ಕೃಷ್ಣ. ಏನು ಎನ್ನುವುದೇ ಭಾವ. ಭಾವ ಭಾವನ
ಹ್ಮ್ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಇದು ಒಂದು ಶ್ಲೋಕ. ಇದನ್ನ ಫುಲ್ ವರ್ಣನೆ ಮಾಡಿರೋದೇ ಈ ಗ್ರಂಥ. ಈ 9 ಸ್ಟೆಪ್ಸ್ ನ ವರ್ಣನೆ ಮಾಡಿರೋದೇ ಈ ಗ್ರಂಥ. ಆದೋ ಶ್ರದ್ಧಾ ತಥಾ ಸಾಧು ಸಂಗೋತ ಭಜನ ಕ್ರಿಯಾ ತಥೋ ಅನರ್ಥ ನಿವೃತ್ತಿ ಸ್ಯಾತ್ ತಥೋ ನಿಷ್ಠಾ ರುಚಿಸ್ತಥಾ ಅಥಾಸಕ್ತಿಸ್ತಥೋ ಭಾವಾಸ್ ತಥಾ ಪ್ರೇಮಾಭಿನುಂಚತಿ ಸಾಧಕಾನಯನ್ನಂ ಪ್ರೇಮ ಪ್ರಾದುರ್ಭಾವೆ ಭವೇತ್ ಕ್ರಮ. ಅದೊಂದು ಶ್ಲೋಕ. ಆ ಶ್ಲೋಕನ ವರ್ಣನೆ ಮಾಡಿರೋದು ಈ ಗ್ರಂಥ. ಭಕ್ತಿ ಸಾಧಕ ಹೃದಯ ಮೇ ಪ್ರೇಮ ಅನುಭವ का यही क्रम निरूपित हुआ है. ಸೊ ಇದೇ ಕ್ರಮ ಹೃದಯದಲ್ಲಿ ಪ್ರೇಮ ಪ್ರಾಪ್ತಿ ಮಾಡ್ಕೊಳಕ್ಕೆ. ಇದೇ ಕ್ರಮ. ಯಾರೇ ಆಗಿರ್ಲಿ ಈ ಕ್ರಮದಲ್ಲೇ ಬರ್ಬೇಕು. ಆ ಭಕ್ತಿನ ಪ್ರಾರ್ಥನೆ ಮಾಡ್ಕೊಳಕ್ಕೆ. श्री विश्वनाथ चक्रवर्ती ठाकुर ने इस ग्रंथ में श्रद्धा से लेकर प्रेम का आविर्भूत तक के प्रत्येक स्तरों के लक्षण और अपराध आदि अनर्थों को निवृत्त को अत्यंत सहज सरल बोधगम्य रूप में प्रस्तुत किया है. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಏನ್ ಮಾಡಿದ್ದಾರೆ ಈ ಗ್ರಂಥದಲ್ಲಿ ಶ್ರದ್ಧಾದಿಂದ ಹಿಡ್ಕೊಂಡು ಆ ಪ್ರೇಮ ಆವಿರ್ಭಾವವರೆಗೂ ಏನು ಎಲ್ಲ ಒಂದೊಂದು ಸ್ಟೆಪ್ನು ಅದ್ರ ಲಕ್ಷಣ ಏನು, ಮತ್ತೆ ಅದರಲ್ಲಿ ಏನೇನು ಅಪರಾಧಗಳಿರುತ್ತೆ, ಮತ್ತೆ ಏನೇನು ಮತ್ತೆ ಅನರ್ಥಗಳೆಲ್ಲ ಹೆಂಗ್ ದೂರ ಆಗುತ್ತೆ, ಇದೆಲ್ಲ ಅತ್ಯಂತ ಸಹಜವಾಗಿ ಸರಳ ರೂಪದಿಂದ ಎಲ್ಲಾರ್ಗೂ ಅರ್ಥ ಆಗೋ ತರ ವರ್ಣನೆ ಮಾಡಿದ್ದಾರೆ. ಭಕ್ತಿ ಸಾಧಕೋं के लिए है ग्रंथ प्रकाश स्तंभ की भांति पथ प्रदर्शक होगा. ಈ ಭಕ್ತಿ ಸಾಧಕರಿಗೆ ಯಾವ ತರ ಇರುತ್ತೆ ಈ ಗ್ರಂಥ ಬಂದು ದಾರಿ ತೋರ್ಸೋ ತರ ಇರುತ್ತಾ, ದಾರಿ ತೋರ್ಸೋ ತರ. ಯಾವ ತರ ಬಂದು ಕತ್ಲಲ್ಲಿ ಹೋಗ್ತಾ ಇರೋ ಲೈಟ್ ಯಾವ ತರ ಇರುತ್ತೋ ಆ ತರನೇ ಇದು ಬಂದು. इसके ಸ್ತನಿಕ್ ಬಿ ಸಂದೇಹ ಗುಂಜಾಯಿಸೋ. ಇದು ಬಂದು ಏನು, ಇದು ನಮ್ ಭಕ್ತಿದಲ್ಲಿ ಒಂದೊಂದು ಸ್ಟೆಪ್ನು ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಇದರಲ್ಲಿ. ಸೊ ಎಲ್ಲಾ ಸ್ಟೆಪ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇದರಲ್ಲಿ ಏನು ಸಂದೇಹ ಬಿಡೋ ಅವಶ್ಯಕತೆ ಇಲ್ಲ. ಏನು ಕರೆಕ್ಟ್ ಆಗಿ ಮತ್ತೆ ನಮ್ ಈ ಸ್ಟೆಪ್ಸ್ ಅಲ್ಲಿ ಇದ್ದೀನಿ, ನಾನು ಯಾವ ಸ್ಟೇಜ್ ದಲ್ಲಿ ಇದ್ದೀನಿ, ಮತ್ತೆ ನಾನು ಇನ್ನು ಮುಂದ್ಗಡೆ ಏನು ಹೆಂಗ್ ಹೋಗ್ಬೇಕು, ಈ ಅಪರಾಧಗಳೆಲ್ಲ ಹೆಂಗ್ ಹೋಗುತ್ತೆ, ಏನೇನ್ ಅಪರಾಧಗಳಿದೆ, ಇವಾಗ ನಾವ್ ಯಾವ ಸ್ಟೇಜ್ ದಲ್ಲಿ ಇದ್ದೀರಿ, ಮತ್ತೆ ಆ ಸ್ಟೇಜ್ ದಲ್ಲಿ ಏನೇನ್ ಲಕ್ಷಣಗಳು ನಮ್ಗಿದೆ, ಮತ್ತೆ ಏನೇನ್ ಅಪರಾಧಗಳಿದೆ ಅದೆಲ್ಲ, ಮತ್ತೆ ಅದೆಲ್ಲ ಹೆಂಗ್ ಹೋಗುತ್ತೆ, ಅದಕ್ಕೆ ಪರಿಹಾರ ಏನು, ಎಲ್ಲ ಇದರಲ್ಲಿ ವರ್ಣನೆ ಮಾಡಿದ್ದಾರೆ. इस ग्रंथ के अनुशीलन से निष्कपट साधक स्वयं ही वैसा अनुभव कर सकेंगे कि उनका भक्ति किस स्तर पर है, उसमें कौन सी त्रुटियां है. सो उस भक्ति पथ में आरोहण करने के लिए आगे क्या करने का आवश्यकता है. सो निष्कपट साधक, कपट साधक ಹೇಳ್ತಾ ಇಲ್ಲ, ನಿಷ್ಕಪಟ ಸಾಧಕ. ಕಪಟ ಸಾಧಕ ಅಂದ್ರೆ ಏನು, ಡ್ರಾಮಾ ಮಾಡೋರು. ನಿಷ್ಕಪಟ ಅಂದ್ರೆ ಸೀರಿಯಸ್ ಆಗಿ ಭಕ್ತಿಯಲ್ಲಿ ಸೀರಿಯಸ್ ಆಗಿರೋರು. ಅವ್ರೇನು, ಅವರೇ ಇದನ್ನ ಓದ್ಬಿಟ್ಟು ಅನುಭವ ಮಾಡ್ಕೊಬಹುದು, ನಾನು ಯಾವ ಸ್ತರದಲ್ಲಿ ಇದ್ದೀನಿ, ಮತ್ತೆ ಇನ್ನು ಏನೇನೋ ತ್ರುಟಿ ಆಗ್ತಾ ಇದೆ ನಂದ್ರದಲ್ಲಿ, ಮತ್ತೆ ನಾನು ಇನ್ನು ಭಕ್ತಿದಲ್ಲಿ ಆರೋಹಣ ಕರ್ಣಿಕ ಅಂದ್ರೆ, ಆರೋಹಣ ಅಂದ್ರೆ ಕೆಳಗಡೆನಿಂದ ಮೇಲ್ಗಡೆ ಹೋಗೋದು, ಆರೋಹಣ ಕೇಳಿದ್ದೀರಾ? ಆರೋಹಣ ಅವರೋಹಣ ಕೇಳಿಲ್ಲ? ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್. 1ನೇ ಕ್ಲಾಸ್ 2ನೇ ಕ್ಲಾಸ್ ಎಲ್ಲ ಬರುತ್ತೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಬರಲ್ಲ, 4ನೇ ಕ್ಲಾಸ್ 5ನೇ ಕ್ಲಾಸ್ ಎಲ್ಲ ಬರುತ್ತೆ. ಕತೆ ಹೇಳ್ತಿರಲ್ಲ, ಆಮೇಲೆ ನಾನು 6th ವರ್ಗು ಓದಿದ್ದು ಅಂತ ಅದ್ರಿಗೆ ಹೇಳ್ತಾ ಇದ್ದೀನಿ. 4ನೇ ಕ್ಲಾಸ್ 5ನೇ ಕ್ಲಾಸ್ ಎಲ್ಲ ಬರುತ್ತೆ. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್, ಆರೋಹಣ ಅವರೋಹಣ. ಅವರೋಹಣ ಆರೋಹಣ ತಮಿಳಲ್ಲಿ ಏನಂತೀರಾ? ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಆರೋಹಣ, ಮೇಲ್ಗಡೆಯಿಂದ ಕೆಳಗಡೆ ಬರೋದು ಅವರೋಹಣ. ಸೊ ಸಾಥಿ ಸಾಥ್ ಸೊ ಭಕ್ತಿದಲ್ಲಿ ಆರೋಹ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಹೆಂಗ್ ಹೋಗ್ಲಿ, ಇದನ್ನೆಲ್ಲ ನಾನು ಕ್ಲಿಯರ್ ಆಗಿ ಇದರಲ್ಲಿ ವರ್ಣನೆ ಮಾಡಿದ್ದಾರೆ. साथ ही भक्ति राज्य में अग्रसर होने के लिए अधिकाधिक सामर्थ्य एवं प्रवृत्ति भी उनके हृदय में उदित होगी. जगत वरेण्य परम पूजनीय श्री चक्रवर्ती ठाकुर जी ने इस ग्रंथ के प्रथम श्लोक में वदनात्मक मंगलाचरण के अंतर्गत रूप में इष्ट देव की अहित कृपा प्राप्ति के लिए प्रार्थना की है. सो ಇದರಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಮೊದಲನೇ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಮಹಾಪ್ರಭುನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹಾಪ್ರಭುನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ? ಅವ್ರ ಅಹೈತುಕಿ ಕೃಪಾ ಪ್ರಾಪ್ತಿ ಮಾಡ್ಕೊಳಕ್ಕೆ. ಅಹೈತುಕಿ ಕೃಪಾ ಅಂದ್ರೆ ಏನು?
ಫಸ್ಟ್ ಅಹೈತುಕಿ ಅಂದ್ರೆ ಏನು? ಅಹೈತುಕಿ ಅಂದ್ರೆ ಏನು? ಇದ್ರ ಮುಂಚೆ ನಾನು ಎಲ್ಲಾ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಅನ್ಕಂಡೀಷನಲ್ ಲವ್, ಆ, ಆ. ಅನ್ಕಂಡೀಷನಲ್ ಭಕ್ತಿ. ಅಂದ್ರೆ ಏನು? ಅಹೈತುಕಿ ಭಕ್ತಿ ಅಂದ್ರೆ ಏನು? ಅಹೈತುಕಿ ಭಕ್ತಿ ಅಂದ್ರೆ ನಾನು ಭಕ್ತಿ ಮಾಡ್ತಾ ಇದ್ದೀನಿ, ಆದ್ರೆ ಇದೊಂದು ಕಾರಣಕ್ಕೋಸ್ಕರ ಭಕ್ತಿ ಮಾಡ್ತಾ ಇದ್ದೀನಿ ಅಂತ ಕಾರಣ ಇಲ್ಲ. ಏನ್ ಕಾರಣ ಇಲ್ದಿರನೆ ಭಕ್ತಿ ಮಾಡ್ತಾ ಇದ್ದೀನಿ, ಅಹೈತುಕಿ. ಏನು ಕಾರಣನೇ ಇಲ್ಲ ನಾನು ಭಕ್ತಿ ಮಾಡೋಕೋಸ್ಕರ, ಕಾರಣ ಇಲ್ದಿರ ಭಕ್ತಿ ಮಾಡ್ತಾ ಇದ್ದೀನಿ, ಇದು ಅಹೈತುಕಿ. ಅಹೈತುಕಿ ಅಂದ್ರೆ ಏನು ಕಾರಣ ಇಲ್ಲ. ಸೊ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು? ಅಹೈತುಕಿ ಕೃಪಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಂದ್ರೆ ಮಹಾಪ್ರಭು ಹತ್ರ, ಪ್ರಭು ನನ್ನ ಹತ್ರ ಈ ತರ ನನ್ಗೊಂದು ಲಕ್ಷಣ ಇದೆ, ನನ್ನ ಹೃದಯದಲ್ಲಿ ಈ ತರ ನಾನು ಒಳ್ಳೆ ಲಕ್ಷಣ ಇದೆ, ಅದನ್ನ ನೋಡ್ಬಿಟ್ಟು ನೀವು ಕೃಪೆ ಮಾಡಿ ಅಂತ ಕೇಳ್ತಾ ಇಲ್ಲ ಇಲ್ಲಿ. ಪ್ರಭು ನನ್ಗೆ ಅದ್ರಲ್ಲಿ ನೀನ್ ಕೃಪೆ ಮಾಡಕ್ ನಂದ್ರಲ್ಲಿ ಏನು ರೀಸನ್ ಇಲ್ಲ ಪ್ರಭು, ನನ್ಗೇನು ಯೋಗ್ಯತೆನೇ ಇಲ್ಲ ಪ್ರಭು ನಂದ್ರದಲ್ಲಿ ನನ್ ಮೇಲೆ ನೀನ್ ಕೃಪೆ ಮಾಡಕ್ಕೆ. ನನ್ ಮೇಲೆ ಕೃಪೆ ಮಾಡಕ್ಕೆ ನನ್ಗೆ ಏನು ಯೋಗ್ಯತೆನೇ ಇಲ್ಲ. ಸೊ ನೀವ್ ನನ್ಗೆ ಏನು ನೋಡಿದ್ರೆ ನನ್ನ ಮೇಲೆ ಕೃಪೆ ಮಾಡ್ಬೇಕಾಗುತ್ತೆ. ಯಾಕೆ ಏನಾದ್ರು ನೋಡಿದ್ರೆ ನಂದ್ರೆ ಆತರ ಲಕ್ಷಣಗಳು ಏನು ಇಲ್ಲ ನನ್ನ ಮೇಲೆ ಕೃಪೆ ಮಾಡೋ ಲಕ್ಷಣ, ನಿಮ್ ಕೃಪೆ ಪ್ರಾಪ್ತಿ ಮಾಡ್ಕೊಳೋ ಲಕ್ಷಣ ನನ್ ಹೃದಯದಲ್ಲಿ ಏನು ಇಲ್ಲ, ಏನು ಇಲ್ಲ. ಸೊ ಅದಕ್ಕೋಸ್ಕರ ಯಾವ ತರ ಕೃಪೆ ಮಾಡಿ ನನ್ ಮೇಲೆ? ಸೊ ನನ್ ಮೇಲೆ ಏನು ಆತರ ಲಕ್ಷಣಗಳೇ ಇಲ್ಲ ನನ್ ಮೇಲೆ. ಈ ತರ ಈ ಲಕ್ಷಣ ಇದ್ರೆ ನಾನು ಕೃಪೆ ಮಾಡ್ತೀನಿ ಅಂತ ನೋಡಿದ್ರೆ ನನ್ ಮೇಲೆ ನೀವ್ ಕೃಪೆ ಮಾಡಕ್ಕೆ ಆಗಲ್ಲ ಪ್ರಭು. ಈ ತರ ಇವ್ರ ಹೃದಯದಲ್ಲಿ ಈ ತರ ಲಕ್ಷಣ ಇದ್ರೆ ನಾನು ಅವ್ರ ಮೇಲೆ ಕೃಪೆ ಮಾಡ್ತೀನಿ ಅಂದ್ರೆ ಆತರ ಲಕ್ಷಣ ನಂದ್ರಲ್ಲಿ ಇಲ್ಲೇ ಇಲ್ಲ. ಅದರಿಂದ ನೀವು ನನ್ ಮೇಲೆ ಯಾವ ತರ ಕೃಪೆ ಮಾಡಿ? ಅಹೈತುಕಿ ಕೃಪಾ. ಏನು ನನ್ ಮೇಲೆ ಕಾರಣ ನೋಡ್ದಿರ ನನ್ ಮೇಲೆ ಕೃಪೆ ಮಾಡಿ ಪ್ರಭು. ಅಹೈತುಕಿ ಕೃಪಾ. ಸೊ ಭಗವಂತ ಮೇಲೆ ನಮ್ಮ ಮೇಲೆ ಮಾಡೋ ಕೃಪಾ ಬಂದು ಯಾವ ತರ ಕೃಪಾ ಇರುತ್ತೆ? ಅಹೈತುಕಿ ಕೃಪಾ. ನಮ್ದ್ರಲ್ಲಿ ಏನೋ ಒಂದು ರೀಸನ್ ಇದೆ, ಅದರಿಂದ ಕೃಪೆ ಮಾಡ್ತೀನಿ ಅಂದ್ರೆ ಯಾವಾಗ್ಲೂ ನಮ್ ಕೃಪಾ ಪ್ರಾಪ್ತಿ ಮಾಡ್ಕೊಳಕ್ಕೆ ಆಗಲ್ಲ. ಭಗವಂತ ಯಾವಾಗ್ಲೂ ಅಷ್ಟೇ ನಮ್ಮ ಮೇಲೆ ಏನು ಅಹೈತುಕಿ ಕೃಪೆನೇ ನಮ್ಮ ಮೇಲೆ ಮಾಡೋದು. ಅನ್ಕೊಬಹುದು ಹಂಗಾದ್ರೆ ನಾನು ಭಕ್ತಿ ಮಾಡ್ತಾ ಇದ್ದೀನಿ, ನಾನು ಶರಣಾಗತಿ ಆಗದ್ರಿಂದ ಭಕ್ತಿ ಆಗುತ್ತೆ, ಭಕ್ತಿ ಭಗವಂತ ಕೃಪೆ ಮಾಡ್ತೇನೆ ಅಂತ ಕೂಡ ಹೇಳ್ತಾರಲ್ವಾ. ಮತ್ತೆ ಇದ್ರಕ್ಕೆ ಅರ್ಥ ಏನು ನೋಡಿ? ನಾವು ಬಂದು ಅದು ನಾವು ಮಾಡೋ ಭಕ್ತಿ ಬಂದು ಭಗವಂತ 1% ಇಲ್ಲ, 1% ಇಲ್ಲ ನಾವು ಮಾಡೋದು ಬಂದು ಭಗವಂತನಿಗೆ. ಆದ್ರೇನು ಭಗವಂತ ಕೃಪೆ ಮಾಡಿ ನಮ್ಮ ಮೇಲೆ ಕೃಪೆ ತೋರಿಸ್ತಾ ಇರೋದಷ್ಟೇ, ಹೇಳಿದ್ದೀನಲ್ವಾ. ಸೊ ಇದ್ರ ಮುಂಚೆನೆ ಹೇಳಿದ್ದೀನಿ, ಏನು ಭಗವಂತ ಅಲ್ಲಿದ್ದಾನೆ. ನಾವು ಆಕ್ಚುಲಿ ನಾವು ಭಗವಂತನಿಗೆ ಏನು ಸೇವೆ ಮಾಡ್ತಾ ಇಲ್ಲ, ಮಾಡ್ತಾ ಇರೋದ್ರಿಂದ ಸೇವಾ ಕ್ರಿಯಾ. ಸೊ ಆತರ ಬಂದು ನಾನು ಬಂದು ಅಹೈತುಕಿ ಕೃಪನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾರು ಹೇಳ್ತಾ ಇರೋದು? ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಫಸ್ಟ್ ಆ ಹೆಸರು 10 ಸತಿ ಹೇಳ್ಕೊ ಬನ್ನಿ ನೋಡೋಣ ನಾಳೆ. ವಿಶ್ವನಾಥ ಚಕ್ರವರ್ತಿ ಠಾಕೂರ್. श्री राधा भाव द्युति सुवलितम श्री कृष्ण स्वरूप रस राज महाभाव की मूर्ति विग्रह श्री कृष्ण चैतन्य देवी ही उनका इष्ट देवी है. सो इष्ट देवरನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರ ಮಹಾಪ್ರಭು ಬಂದು? ಶ್ರೀ ರಾಧಾ ಭಾವ ದ್ಯುತಿ ಸುವಲಿತಂ ನವಮಿ ಕೃಷ್ಣಂ ಸ್ವರೂಪಂ. ಸೊ ಅವ್ರು ಯಾರು ಬಂದು ಆ ರಾಧಾ ಭಾವನ ಅಂಗೀಕಾರ ಮಾಡ್ಕೊಂಡ್ ಬಂದಿದ್ದಾರೆ. ಯಾರು? ಸ್ವಯಂ ಕೃಷ್ಣ ಆಗಿದ್ರೇನು ರಾಧಾ ಭಾವನ ಅಂಗೀಕಾರ ಮಾಡ್ಕೊಂಡ್ ಬಂದಿದ್ದಾರೆ. ಶ್ರೀ ರಾಧಾ ಪ್ರಣಯ ವಿಕೃತಿ ಲಾದಿನಿ ಶಕ್ತಿರಾತ್ಮದ್ ಏಕಾತ್ಮನೋ ಅಪಿಬುರ ದೇಹ ಭೇದ ಗತೌತಂ ಚೈತನ್ಯಾಕಂ ಅಪ್ರಕಟ ಮಧುನ ತ್ವದೇಂ ಚೈಕ್ಯಮಾಪ್ತಂ ರಾಧಾ ಭಾವ ದ್ಯುತಿ ಸುವಲಿತಂ ನವಮಿ ಕೃಷ್ಣಂ ಸ್ವರೂಪಂ. ರಾಧಾ ಭಾವ ದ್ಯುತಿ ಸುವಲಿತಂ, ಆ ರಾಧಾರಾಣಿ ಭಾವನ ಅಂಗೀಕಾರನ ಮಾಡ್ಕೊಂಡ್ ಬಂದಿದ್ದಾರೆ. ಆತರ ಕೃಷ್ಣ ಮತ್ತೇನು? ರಸರಾಜ ಮಹಾಭಾವಕ್ಕೆ ಮೂರ್ತಿ ವಿಗ್ರಹ. ರಸರಾಜ ಮಹಾಭಾವ್. ಕೃಷ್ಣ ಯಾರು? ರಸರಾಜ. ಕೃಷ್ಣ ಯಾರು? ರಸರಾಜ. ಕೃಷ್ಣ ಬಂದು ಭಗವಂತ ಬಂದು ಎಲ್ಲಾ ರಸಕ್ಕೆ ರಾಜ, ಅದರಿಂದ ರಸರಾಜ್ ಅಂತ ಕರೀತಾರೆ. ಮತ್ತೆ ರಾಧಾರಾಣಿ ಯಾರು? ಸ್ವಯಂ ಮಹಾಭಾವ ಸ್ವರೂಪಿಣಿ. ಮಹಾಭಾವ ಸ್ವರೂಪಿಣಿ ಯಾರು? ರಾಧಾರಾಣಿ. ಮಧುನೋಕೆ ಮಹಾಭಾವ್. ಸೊ ಅದಕ್ಕೆ ಮಹಾಭಾವ ಸ್ವರೂಪಿಣಿ ಅಂತ ಕರೀತಾರೆ. ಆ ರಸರಾಜ್ ಮಹಾಭಾವ್ ಇಬ್ರು ಸೇರಿ ಬಂದಿರೋದೇ ಚೈತನ್ಯ ಮಹಾಪ್ರಭು. ಅರ್ಥ ಆಯ್ತು ತಾನೆ? ಏನರ್ಥ ಆಯ್ತು? ಆ ರಸರಾಜ್ ಮತ್ತೆ ಮಹಾಭಾವ್ उन्होंने करुणालय श्री सच्चिनंदन गौरहरि के कृपा को निरंकुश माधुर्य कादम्बिनी का रहा है.
ಆ ಮಹಾಪ್ರಭು ಕೃಪಾನೇ ಈ ಮಾಧುರ್ಯ ಕಾದಂಬಿನಿ. ಆ ಮಹಾಪ್ರಭು ಏನಂದ್ರು, ಮಹಾಪ್ರಭು ಕೃಪೆಗೆ ಒಂದ್ ಹೆಸರು ಕೊಟ್ರೆ ಅದನ್ನೇನಂತ ಕರೀತಾರೆ, ಮಾಧುರ್ಯ ಕಾದಂಬಿನಿ ಅಂತ ಕರೀತಾರೆ. ಯಾಕೆ? ನಾವು ಮುಂದ್ಗಡೆ ನೋಡೋಣ ಅದನ್ನ, ಮುಂದ್ಗಡೆ ಶ್ರವಣ ಮಾಡೋದು ಅದನ್ನ. ಜಲ್ಸೆ ಬರೋ ಹೋ ಮೇಘಂಕೋ ಲಂಬಿ ಪಂಕ್ತಿಯ ಮೇಘಮಾಲಕೋ ಕಾದಂಬಿನಿ ಕಹತೆ ಹೇ. ಅಂದ್ರೆ ಕಾದಂಬಿನಿ ಅಂದ್ರೆ ಅರ್ಥ ಏನು? ಸೊ ಏನಾಗಿದೆ, ನೀರಿನಿಂದ ತುಂಬ್ಕೊಂಡಿದೆ ಮೇಘ, ನೀರಿನಿಂದ ತುಂಬ್ಕೊಂಡಿದೆ ಮೇಘ. ಮತ್ತೇನು, ತುಂಬಾ ದೊಡ್ಡದಾಗಿದೆ ಆ ಮೇಘ, ಬಂದು ದೊಡ್ಡದಾಗಿದೆ, ನೀರಿನಿಂದನೂ ತುಂಬಿಕೊಂಡಿದೆ. ಆ ತರ ಮೇಘನ ಕಾದಂಬಿನಿ ಅಂತ ಕರೀತಾರೆ. ಹ್ಮ್ ಬರ್ಕೊಂಡ್ರ? ಕಾದಂಬಿನಿ ಅಂದ್ರೆ ಏನು? ನೀರು ತುಂಬಿಕೊಂಡಿರೋ ಮೇಘಗಳನ್ನ, ಅದು ತುಂಬಾ ದೊಡ್ಡ ಮೇಘನ ಕಾದಂಬಿನಿ ಅಂತ ಕರೀತಾರೆ. ಕಾದಂಬಿನಿ. ಅತ ಮಾಧುರ್ಯ ಕಾದಂಬಿನಿ ಕಾ ತಾತ್ಪರ್ಯ ಹೇ ಮಾಧುರ್ಯ ರೂಪ ಅಮೃತಕ್ಕೂ ವರ್ಷ ಕರ್ನೆ ವಾಲೆ ಮೇಘಮಾಲಾ. ಓಕೆ, ಕಾದಂಬಿನಿ ಅಂದ್ರೆ ನೀರು ತುಂಬಿಕೊಂಡಿದೆ, ಆದ್ರೆ ಮಾಧುರ್ಯ ಕಾದಂಬಿನಿ ಅಂದ್ರೆ ಏನು? ಆ ಮಾಧುರ್ಯ ಅನ್ನೋದು, ಆ ನೀರು ಏನದು? ಅದು ಸಾಧಾರಣ ಸುಮ್ಮನೆ ನೀರಲ್ಲ, ಅದು ಬಂದು ಮಾಧುರ್ಯ ಅನ್ನೋ ನೀರು. ಮಾಧುರ್ಯ, ಮಾಧುರ್ಯ ಅನ್ನೋ ಏನೋ ನೀರು ತುಂಬಿಕೊಂಡಿದೆ. ಅದರಿಂದ ಆ ಮೇಘಗಳಿಂದ ಮಳೆ ಬಂದ್ರೆ ಏನ್ ಬರುತ್ತೆ? ಆ ಮಾಧುರ್ಯ ಅನ್ನೋ ಅಮೃತ. ಮಾಧುರ್ಯ ಅನ್ನೋ ಅಮೃತ ಬಂದು ಮಳೆ ತರ ಬರುತ್ತೆ. ಅದು ಬಂದು ಮಾಧುರ್ಯ ಏನು? ಮಾಧುರ್ಯ ಅಂದ್ರೆ ಏನು? ಭಗವಂತನ 4 ಮಾಧುರಿ ಇದೆ ಅಲ್ವಾ? ಏನೇನ್ ಮಾಧುರಿ ನೋಡು, ನೀವೆಲ್ಲಿ ನೋಡೋಣ. ಏನದು? ಪ್ರೇಮ ಮಾಧುರಿ, ವೇಣು ಮಾಧುರಿ, ಲೀಲಾ ಮಾಧುರಿ, ರೂಪ ಮಾಧುರಿ. ಮಾಧುರ್ಯ ಕಾದಂಬಿನಿ. ಮಾಧುರಿ ಅಂದ್ರೆ ಈ 4 ಮಾಧುರಿ: ಪ್ರೇಮ ಮಾಧುರಿ, ರೂಪ ಮಾಧುರಿ, ವೇಣು ಮಾಧುರಿ, ಲೀಲಾ ಮಾಧುರಿ. ಮತ್ತೆ ಕಾದಂಬಿನಿ ಅಂದ್ರೆ ಏನು? ಈ ಮಾಧುರ್ಯನೇ ನೀರು ತುಂಬಿಕೊಂಡಿದೆ ಆ ಮೇಘದಲ್ಲಿ. ಸೊ ಆ ಮೇಘ ಏನ್ ಮಾಡುತ್ತೆ? ಮಳೆ ಬೀಳ್ಸುತ್ತೆ. ಏನ್ ಮಳೆ? ಈ ಮಾಧುರ್ಯ ಅನ್ನೋ ಮಳೆ. ಈ 4 ಮಾಧುರ್ಯನೇ ಮಲೆನ ಬೀಳ್ಸುತ್ತೆ. ಅದೇ ಮಾಧುರ್ಯ ಕಾದಂಬಿನಿ ಅಂದ್ರೆ. ಅರ್ಥ ಆಯ್ತು ತಾನೆ ಇವಾಗ? ಮಾಧುರ್ಯ ಕಾದಂಬಿನಿ ಅಂದ್ರೆ ಏನು? ಈ 4 ಮಾಧುರಿ ತುಂಬಿಕೊಂಡಿದೆ ಆ ಮೇಘದಲ್ಲಿ. ಬರ್ಕೊಂಡಿದ್ದೀರಲ್ವಾ? 4 ಕೇಳ್ತೀನಿ ನೀವು. ಮಾಧುರ್ಯ ಕಾದಂಬಿನಿ ಅಂದ್ರೆ ಏನು ನೋಡಿ, 2 ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಮಾಧುರ್ಯ ಕಾದಂಬಿನಿ ಅಂದ್ರೆ ಏನು, ಮತ್ತೆ ಆ 9 ಸ್ಟೆಪ್ಸ್. 2 ಕ್ವಶನ್ ಕೇಳ್ತೀನಿ. ಕ್ವಶನ್ ಕೂಡ ಹೇಳ್ಬಿಟ್ಟೆ ನಾನು ಏನ್ ಕೇಳ್ತೀನಿ ಅಂತ. ಸೊ ಈ 4: ಪ್ರೇಮ ಮಾಧುರಿ, ಲೀಲಾ ಮಾಧುರಿ, ರೂಪ ಮಾಧುರಿ. ಅದ್ ಆಲ್ರೆಡಿ ಹಿಂದ್ಗಡೆ ಬರ್ದಿಕ್ಕಿರ್ತೀರ, ತಿರ್ಸ್ ನೋಡಿ ಅಷ್ಟೇ, ಮುಗೀತು. ಅದು ಹೋಮ್ವರ್ಕ್ ಕೊಟ್ಟಿದ್ದೆ, 10 ಸತಿ ಬರ್ಕೊ ಬನ್ನಿ ಅಂತ. इसलिए ग्रंथकार ने अपने इस ग्रंथ का नाम माधुर्य कादंबिनी रखा है. ಸೊ ಏನೇ ಮಾಡುತ್ತೆ? ಈ ಮಾಧುರ್ಯ ರೂಪಿ ಮಲೆನ ಸುರಿಸುತ್ತೆ ಈ ಮೇಘ. ಅದರಿಂದ ಮಾಧುರ್ಯ ಕಾದಂಬಿನಿ ಅಂತ ಕರೀತಾರೆ. ಶ್ರೀಲ ರೂಪ ಗೋಸ್ವಾಮಿನಿ लिखा है माधुर्य नाम चेष्टा नाम सर्वावस्थु चारुता, अर्थात सभी अवस्थाओं में समस्त प्रकार की चेष्टाओं से निरूपित चारुता, मनोहरता एवं अपूर्व स्वरूपत का नाम माधुर्य है. ಸೊ ಏನೇ ಉಜ್ವಲ ನೀಲಮಯದಲ್ಲಿ ರೂಪ ಗೋಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಒಂದು ಮಾಧುರ್ಯ ಅಂದ್ರೆ ಏನು? possessing unequaled beauty and charm and unprecedented nature in all conditions, in all circumstances and in all activities.
समस्त प्रकार की चेष्टाओं के निरूपम चारुता मनोहरता एवं अपूर्व स्वरूपत का नाम ही माधुर्य है. ಸೊ ಏನ್ ಹೇಳ್ತಾ ಇದಾರೆ ಇಲ್ಲಿ ಬಂದ್ಬಿಟ್ಟು ಅತ್ಯಂತ ಸುಂದರವಾದ ಮತ್ತೇನು ಅತ್ಯಂತ ಮನೋಹರ ಇರುತ್ತೆ. वैसी माधुर्य के पराकाष्ठ एकमात्र निखिल माधुर्य मूर्ति स्वयं भगवान ब्रजेंद्र नंदन श्री कृष्ण है. ಸೊ ಆತರ ಮಾಧುರ್ಯಕ್ಕೆ ಪರಾಕಾಷ್ಠ, ಆ ಮಾಧುರ್ಯದ ಪರಾಕಾಷ್ಠ ಯಾರು? ಏಕಮಾತ್ರ ಬ್ರಜೇಂದ್ರ ನಂದನ್ ಮಾತ್ರನೇ. ಪರಾಕಾಷ್ಠ ಅಂದ್ರೆ ಏನು? ಪರಾಕಾಷ್ಠ ಅಂತ ತುಂಬಾ ಕಷ್ಟ ಅಂತಲ್ಲ. ಪರಾಕಾಷ್ಠ ಅಂದ್ರೆ ಇರೋದಲ್ಲೇ ಹೈಯೆಸ್ಟ್. ಕಷ್ಟ ಬಡವರಲ್ಲ ತಾಯಿ, ಕಷ್ಟ ಕಷ್ಟ ಅಂದ್ಬಿಟ್ರೆ ಕಷ್ಟ ಅಂತ ಹೇಳ್ತಾ ಇಲ್ಲ, ಕಾಷ್ಟ, ಪರಾಕಾಷ್ಠ. ಹಾ ಪರಾಕಾಷ್ಠ ಅಂದ್ರೆ ಇರೋದ್ರಲ್ಲ ಅದೇ ಟಾಪ್ ಮೋಸ್ಟ್, ಅದ್ರ ಮೇಲೆ ಇನ್ನೇನು ಇರಲ್ಲ ಅಂತದ್ರನ್ನ ಪರಾಕಾಷ್ಠ ಅಂತ ಕರೀತಾರೆ. ಸೊ ಇರೋದಲ್ಲೇ ಟಾಪ್, ಇರೋದು ಕಷ್ಟ ಅಂತಲ್ಲ, ಇರೋದಲ್ಲೇ ತುಂಬಾ, ಅದ್ರ ಮೇಲೆ ಇನ್ನೇನು ಇಲ್ಲ, ವರ್ಣನೆ ಅದ್ರ ಮೇಲೆ ಇನ್ನೇನು ಇಲ್ಲ, ಅದೇ ಇರೋದಲ್ಲೇ ಶ್ರೇಷ್ಠ. ಸೊ ಆತರ ಪರಾಕಾಷ್ಠಕ ಮೂರ್ತಿ ಯಾರು? ಏಕಮಾತ್ರ ವ್ರಜೇಂದ್ರ ನಂದನ್ ಮಾತ್ರನೇ, ವ್ರಜೇಂದ್ರ ನಂದನ್ ಮಾತ್ರನೇ. ಸೊ ಏಕಮಾತ್ರ ಆತರ ಪರಾಕಾಷ್ಠ. ಇದ್ರ ಮುಂಚೆನೆ ಹೇಳಿದ್ದೀನಿ, ಎಲ್ಲಾ ರಸಗಳು ಯಾರದಲ್ಲಿರೋದು? ಕೃಷ್ಣದಲ್ಲಿ ಮಾತ್ರನೇ ಇರೋದು. ವಿಷ್ಣುದಲ್ಲಿ ನೋಡಿ, ಸೊ ಏನು, ಸೊ ವಿಷ್ಣುದಲ್ಲಿ ನೋಡಿದ್ರೆ ಶಾಂತ ದಾಸ್ಯವರೆಗೂ ಹೋಗ್ಬೋದು, ರಾಮದಲ್ಲಿ ಶಾಂತ ದಾಸ್ಯ ಸಖ್ಯ ಹೊರ್ಬೋದು. ಆದ್ರೆ ಸೊ ಶಾಂತ ದಾಸ್ಯ ವಾತ್ಸಲ್ಯ ಸಖ್ಯ ಮಾಧುರ್ಯ, ಸರ್ ಶಾಂತ ದಾಸ್ಯ ಸಖ್ಯ ವಾತ್ಸಲ್ಯ ಮಾಧುರ್ಯ, ಮತ್ತೆ ಹಾಸ್ಯ ಅದ್ಭುತ ವೀರ್ಯ ಭಯಾನಕ ರೌದ್ರ ಬೀಭತ್ಸ ಕರುಣ, ಈ ಎಲ್ಲಾ ರಸಗಳು ಭಕ್ತಿ ರಸಗಳು ಯಾರದಲ್ಲಿರೋದು? ಏಕಮಾತ್ರ ಕೃಷ್ಣದಲ್ಲಿ ಮಾತ್ರನೇ ಇರೋದು. ಅದರಿಂದ ಏನು ಎಲ್ರಲ್ವಾ ರಸರಾಜ್, ರಸರಾಜ್, ಅಖಿಲ ರಸಾಮೃತ ಮೂರ್ತಿ. शिला जीव गोस्वामी ने श्रीमद् भागवत श्लोक के लघुतोषण टीका में इस विषय को स्पष्ट करते हुए लिखा है, असाधारण स्वरूप ऐश्वर्य माधुर्य रूप विशेष तत्व का नाम भगवान है. ಅಂದ್ರೆ ಭಗವಂತ ಅಂದ್ರೆ ಏನು ಅರ್ಥ? ಏನು? ಅಸಾಧಾರಣ ಸ್ವರೂಪ ಐಶ್ವರ್ಯ ಮಾಧುರ್ಯ. ಸಾಧಾರಣ ಅಲ್ಲ, ಅಸಾಧಾರಣ ಅಂದ್ರೆ, ಅಸಾಧಾರಣ ಅಂದ್ರೆ ಗೊತ್ತ, ಅರ್ಥ ಆಗ್ತಾ ಇದೆ ತಾನೆ? ಸಾಧಾರಣ ಅಂದ್ರೆ ಸಿಂಪಲ್, ಅಸಾಧಾರಣಕ್ಕೆ ಅಂದ್ರೆ ಅದ್ರಕ್ಕೆ ಆಪೋಸಿಟ್. ಆತರ ಅಸಾಧಾರಣ ಮತ್ತೆ ಐಶ್ವರ್ಯ ಮಾಧುರ್ಯ ಎರಡೂ ಇರ್ಬೇಕು, ಒಂದಿದ್ರೆ ಒಂದಿಲ್ದಿದ್ರೆ ಆಗಲ್ಲ. ಐಶ್ವರ್ಯ ಇರ್ಬೇಕು ಮತ್ತೆ ಮಾಧುರ್ಯನೂ ಇರ್ಬೇಕು, ಐಶ್ವರ್ಯನೂ ಇರ್ಬೇಕು ಮತ್ತೆ ಮಾಧುರ್ಯನೂ ಇರ್ಬೇಕು. ಐಶ್ವರ್ಯ ಅಂದ್ರೆ ಏನು? ಅದ್ರಕ್ಕೆ ನಿಮ್ಮ ಅಕ್ಕ ನೋಡೇ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೆ, ನಿಮ್ಮ ಅಕ್ಕ ನೋಡೇ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಐಶ್ವರ್ಯ ಅಂದ್ರೆ ಏನು? ಸೊ ಯಾತರ ವಿಷ್ಣು ವೈಕುಂಠದಲ್ಲಿ ಯಾತರ ಇರ್ತಾರೆ ಬಂದು, ತುಂಬಾ ಐಶ್ವರ್ಯ ಅಂದ್ರೆ ನಾನು ಭಗವಂತ ನಾವು ಅಭಿಮಾನ ಪೂರ್ಣವಾಗಿರುತ್ತೆ. ಮಾಧುರ್ಯ ಅಂದ್ರೆ ಆತರ ಅಭಿಮಾನನೇ ಇರಲ್ಲ, ನನ್ ಬಂದು ಭಗವಂತ ಅಂತ ನಾರ್ಮಲ್ ಆಗಿರ್ತಾರೆ. ಯಾತರ ರಜಧಾಮದಲ್ಲಿ ಇರ್ತಾರೆ ಕೃಷ್ಣ ಬಂದು, ನನ್ನ ಭಗವಂತ ಅಂತ ಅಭಿಮಾನ ಐತೇನು? ಅಲ್ಲ, ಅಭಿಮಾನ ಇರಲಿಲ್ಲ. ಸೊ ಎರಡು ಇರ್ಬೇಕು, ಅವಾಗ್ಲೇ ಅವ್ರು ಭಗವಾನ್. ಎರಡು ಇರ್ಬೇಕು, ಎರಡು ಇರ್ಬೇಕು. ಸೊ ಏನ್ ಹೇಳ್ತಾ ಇದ್ದೆ, ಏನೇನ್ ಇರ್ಬೇಕು? ಪರಮಾನಂದ ಹಿ ಬರ್ಕೊಂಡ್ ಏನ್ ಲಾಭ ಇಲ್ಲ. परमानंद ही पर ब्रह्म स्वरूप है, असमूर्ध अनंत ईश्वर तत्व ही उनका ऐश्वर्य है तथा सर्वाकर्षक स्वभाव की रूप गुण और लीला आदि को सौगिष्टि माधुर्य है. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, ಆ ಪರಮಾನಂದ, ಆ ಭಗವಂತನಲ್ಲಿ ಏನು, ಭಗವಂತ ಯಾವ ತರ ಇರ್ತಾನೆ? ಪರಮಾನಂದ ಸ್ವರೂಪ. ಮತ್ತೇನು? ಅಸಮೂರ್ಧ ಅನಂತ ಈಶ್ವರತ್ವ ಹಿ ಉನ್ಕ ಐಶ್ವರ್ಯ ಹೇ. ಆ ಭಗವಂತ ಏನು? ಅನಂತ ಈಶ್ವರತ್ವ, ಅನಂತ ಈಶ್ವರತ್ವ. ಅದು ಯಾವ ತರ ಇದೆ? ಅಸಂ ಊರ್ಧ್ವ, ಅದ್ರ ಸಮಾನ ಯಾವ್ದು ಇಲ್ಲ, ಅದ್ರ ಶ್ರೇಷ್ಠ ಸಮಾನನೇ ಯಾವ್ದು ಇಲ್ಲ ಅಂದ್ರೆ ಮತ್ತೆ ಶ್ರೇಷ್ಠ ಹೆಂಗಾಗುತ್ತೆ? ಅವ್ರಿಗೆ ಈಕ್ವಲ್ ಆಗಿ ಯಾರು ಇರ್ಬಾರ್ದು ಐಶ್ವರ್ಯದಲ್ಲಿ. ಮತ್ತೆ ಇನ್ನೇನು ಇರುತ್ತೆ ಅಂದ್ರೆ ಬಲದಲ್ಲಾಗಿರ್ಲಿ, ಮತ್ತೆ ಆನಂದದಲ್ಲಾಗಿರ್ಲಿ, ಮತ್ತೇನು ಅತ್ಯಂತ ಎಲ್ಲರಿಗೂ ಪ್ರಭು ಆಗಿರ್ಬೇಕು, ಎಲ್ಲರಿಗೂ ಪ್ರಭು ಆಗಿರ್ಬೇಕು. ಸೊ ಒಬ್ರು ಕೆಳಗಡೆ ಇದ್ದೀನಿ ಅಂದ್ರೆ ಅದು ಪ್ರಭು ಆಗಲ್ಲ ಅಲ್ವಾ?
ಎಲ್ಲಾರ್ಗೂ ಪ್ರಭು ಆಗಿರ್ಬೇಕು, ಮತ್ತೆ ಅತ್ಯಂತ ಬಲಶಾಲಿ ಆಗಿರ್ಬೇಕು, ಮತ್ತೆ ಅತ್ಯಂತ ಆನಂದ ಸ್ವರೂಪ ಆಗಿರ್ಬೇಕು. ಅದೇ ಭಗವಂತನ ಐಶ್ವರ್ಯ ತತ್ವ. ಮತ್ತೇನು? ಸರ್ವಾಕರ್ಷಕ. ಭಗವಂತ ಏನ್ ಮಾಡ್ತಾನೆ? ರೂಪ, ಗುಣ, ಲೀಲಾ ಮತ್ತೆ ಈ ತರ ರೂಪದಲ್ಲಿ ಏನ್ ಮಾಡ್ತಾನೆ? ಎಲ್ಲಾರನ್ನೂ ಆಕರ್ಷಿತ ಮಾಡ್ತಾನೆ ಅಲ್ವಾ? ಅದನ್ನೇ ಮಾಧುರ್ಯ. ಈ ಎರಡು ಇದ್ರೇನೆ ಅವ್ರು ಬಂದು ಪೂರ್ಣ ರೂಪದಲ್ಲಿ ಭಗವಂತ ಅಂತ ಕರೀತಾರೆ. ಭಗವಂತ ಅಂತ ಕರೀತಾರೆ. ಅದಕ್ಕೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ಮಾಧುರ್ಯ ಭಗವತ್ತ ಸಾರ್, ಅಂದ್ರೆ ಮಾಧುರ್ಯನೇ ಭಗವಂತನಿಗೆ ಸಾರ ಅಂತ. ಮಾಧುರ್ಯನೇ ಭಗವಂತನಿಗೆ ಸಾರ. ಅಂದ್ರೆ ಏನು? ಎಲ್ಲಾರು ಸೊ ಪವರ್ಸ್ ಇರೋದು, ಅತ್ಯಂತ ಬಲವಾಗಿರ್ಬೋದು, ಮತ್ತೆ ಅತ್ಯಂತ ಆನಂದಕ್ಕಿರೋದು, ಅದು ಭಗವಂತನ ಸಾರ ಅಲ್ಲ. ನಿಜವಾದ ಭಗವಂತನ ಸಾರ ಏನು? ಪ್ರಭು ಬಂದು ಎಲ್ಲಾರನ್ನೂ ಆಕರ್ಷಿತ ಮಾಡ್ಬೇಕು. ನಾಮದಿಂದ ಆಗಿರ್ಲಿ, ರೂಪದಿಂದ ಆಗಿರ್ಲಿ, ಗುಣದಿಂದ ಆಗಿರ್ಲಿ, ಲೀಲೆಗಳಿಂದ ಆಗಿರ್ಲಿ, ಏನ್ ಮಾಡ್ಬೇಕು? ಎಲ್ಲಾರನ್ನೂ ಆಕರ್ಷಿತ ಮಾಡ್ಬೇಕು, ಎಲ್ಲಾರನ್ನೂ ಆಕರ್ಷಿತ ಮಾಡ್ಬೇಕು. ಇದು ಯಾವಾಗ ಸಾಧ್ಯ? ಯಾವಾಗ ನನ್ ಭಗವಂತ ಅನ್ನೋದು ಅಭಿಮಾನ ಇರಲ್ವೋ ಆವಾಗಲೇ ಸಾಧ್ಯ ಆಗೋದು. ಯಾವಾಗ ನನ್ಗೆ ಭಗವಂತ ಅನ್ನೋ ಅಭಿಮಾನ ಇರಲ್ವೋ ಆವಾಗಲೇ ಸಾಧ್ಯ. ಇವಾಗ ಎಕ್ಸಾಂಪಲ್ ಬಂದು ನರಸಿಂಹದೇವ್ ಭಗವಾನ್ ಹತ್ರ ಹೋಗಿ ಆಟ ಆಡಕ್ಕಾಗಲ್ಲ. ಯಾಕೆ? ಬಾಯ್ ಬಿತ್ಕೊಂಡು ಎಲ್ಲರೂ ಓಡ್ತಾರೆ. ಸೊ ಪ್ರಭು ಹತ್ರ ಹೋಗಿ ಆತರ ಆಟ ಆಡಕ್ಕಾಗಲ್ಲ ನರಸಿಂಹ ಹತ್ರ. ಆದ್ರೆ ಕೃಷ್ಣ ಹತ್ರ ಆಟಾಡ್ಬೋದು. ಯಾಕೆ? ಪ್ರಭುಗೆ ಸೊ ಆತರ ಅಭಿಮಾನ ಇರಲ್ಲ ನನ್ ಭಗವಂತ ಅಂತ. ಸೊ ಅದರಿಂದ ಆ ಭಗವಂತ, ಆ ಮಾಧುರ್ಯ ಅನ್ನೋದೇ ಭಗವಂತನ ಸಾರ. वस्तुतः परम औदार्य विग्रह श्री कृष्ण चैतन्य देव की आयति की कृपा से ही विश्व यह जान सका कि भगवत का सार माधुर्य पर ही प्रतिष्ठित है. ಸೊ ಇದು ಯಾರದಿಂದ ಅರ್ಥ ಮಾಡ್ಕೊಳಕಾಯ್ತು? ಇದು ಒಂದೇ ಒಂದು ಕಾರಣ, ಯಾರು? ಚೈತನ್ಯ ಮಹಾಪ್ರಭುನಿಂದ ಮಾತ್ರನೇ ಪ್ರಪಂಚಕ್ಕೆ ಅರ್ಥ ಆಗಿದ್ದು ಏನು? ಮಾಧುರ್ಯ ಭಕ್ತಿನೇ ಸಾರ ಅಂತ. ಆದ್ರೆ ಮುಂಚೆ ಏನ್ ಅರ್ಥ ಆಗ್ಲಿ? ಎಲ್ಲಾರು ವೈದಿಕ ಭಕ್ತಿನ ಫಾಲೋ ಮಾಡೋರು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ. ಸೊ ವೈದಿಕ ಭಕ್ತಿ ಅಂದ್ರೆ ಕೃಷ್ಣ, ಸೊ ಭಗವಂತ ಬಂದು ಪ್ರಭು, ನನ್ ಬಂದು ದಾಸ್ಯ. ಪ್ರಭುಗೆ ಬಂದು ಸೊ ಯಾತರ ಬಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ಏನು ಕಂಟ್ರೋಲ್ ಆಗಿ ಭಕ್ತಿ ಮಾಡ್ತಾ ಇದ್ರು. ಇವಾಗ ರಜಗೋಪಿಕಾಸ್ ಬಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರಾ? ನಿಯಮಗಳೆಲ್ಲ ಫಾಲೋ ಮಾಡ್ತಾರಾ? ಫಾಲೋ ಮಾಡಲ್ಲ. ಅವ್ರಿಗೆ ನಿಯಮಗಳೇ ಇಲ್ಲ ಅವ್ರಿಗೆ. ಇದು ರಾಗಾನುಗ, ಇಲ್ಲ ರೂಪಾನುಗ. ಸೊ ಇಲ್ಲಂದ್ರೆ ರಾಗಾತ್ಮಿಕ ಅಂತ ಕರೀತಾರೆ. ಓಕೆನಾ? ರಾಗಾನುಗ ಇಲ್ಲಾಂದ್ರೆ ರಾಗಾತ್ಮಿಕ ಅಂತ ಇಟ್ಕೊಳ್ಳಿ. ಆದ್ರೆ ಸೊ ವೈಕುಂಠ ಭಕ್ತಿ ಬಂದು ವೈದಿ ಭಕ್ತಿ, ವೈದಿ ಭಕ್ತಿ. ಯಾಕೆ? ಭಗವಂತ ಬಂದು ಪ್ರಭು ನಾನು ಬಂದು ಭಗವಂತನ ಹತ್ರ ಈ ತರ ಜೋಕ್ ಮಾಡಬಾರ್ದು, ಆಟ ಆಡ್ಬಾರ್ದು, ಈ ತರ ಬಂದು ಏನೋ ಬೈಬಾರ್ದು. ಇದೆಲ್ಲಿ ವೈದಿ ಭಕ್ತಿ. ಆದ್ರೆ ರಾಗಾನುಗ ಅನ್ನೋದೇನು? ತಲೆ. ವೈದಿ ಅಂದ್ರೆ ಸ್ಟ್ರಿಕ್ಟು. ರಾಗಾನುಗ ಅಂದ್ರೆ ಈ ತರ ಬಂದು ಏನು ಅವ್ರ ರಜವಾಸಿಗ್ಲಿ ಆತರ ಭಕ್ತಿ ಮಾಡ್ತಾರೋ ಅದು ರಾಗಾನುಗ. ಇದು ಮಹಾಪ್ರಭು ಅವರವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ ಪ್ರಪಂಚಕ್ಕೆ ಈ ರಾಗಾನುಗ ಭಕ್ತಿ ಅಂದ್ರೆ ಏನು, ಈ ಮಾಧುರ್ಯ ಭಕ್ತಿ ಅಂದ್ರೆ ಏನು. ಈ ಮಾಧುರ್ಯನೇ ಭಗವಂತನಿಗೆ ಸಾರ ಅನ್ನೋದು ಈ ಮಹಾಪ್ರಭು ಬರೋವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ. ಪ್ರಾಚೀನ ಕಾಲಕ್ಕೆ ಸಮಸ್ತ ವೈಷ್ಣವ ಆಚಾರಕ್ಕೆ ಮತಾನುಸಾರ ಐಶ್ವರ್ಯ ಹಿ ಭಗವತ್ತ का सार है. ಇದ್ರ ಮುಂಚೆ ಮಹಾಪ್ರಭು ಬರೋಕ್ ಮುಂಚೆ ಏನು, ಯಾರು ಜಾಸ್ತಿ ಐಶ್ವರ್ಯನೋ ಅವರೇ ಭಗವಂತ ಅಂತ ಕರಿತಾ ಇದ್ದಿದ್ರು. ಯಾರು ಜಾಸ್ತಿ ಐಶ್ವರ್ಯವಾಗಿದ್ರು ಅವರೇ ಭಗವಂತ. ಆದ್ರೆ ಮಹಾಪ್ರಭು ಬಂದ್ ಏನ್ ಮಾಡಿದ್ರು? ಇಲ್ಲ ಇಲ್ಲ, ಐಶ್ವರ್ಯ ಮಾತ್ರ ಇದ್ರೆ ಸಾಕಾಗಲ್ಲ, ಐಶ್ವರ್ಯನೂ ಇರ್ಬೇಕು, ಮಾಧುರ್ಯನೂ ಇರ್ಬೇಕು, ಅವಾಗಲೇ ಅವರು ಭಗವಂತ. ಮತ್ತೆ ಮಾಧುರ್ಯ ಸಾರ ಆಗಿರ್ಬೇಕು. ಐಶ್ವರ್ಯ ಮಾತ್ರ ಆಗಲ್ಲ, ಮಾಧುರ್ಯ ಸಾರ ಆಗಿರ್ಬೇಕು, ಅವರೇ पूर्णವಾಗಿ ಭಗವಂತ. किंतु श्री चैतन्य महाप्रभु और उनके कृपा पत्र गोस्वामियों ने सर्वशास्त्र शिरोमणि अमल प्राण स्वरूप श्रीमद् भागवत गीता शाखों के आधार पर स्वयं भगवत का आधार माधुर्य को ही निरूपित किया है. सो मत्तेनु महाप्रभु मत्तेनु और गोस्वामिಗಳು ಷಡ್ ಗೋಸ್ವಾಮಿ. ಸೊ ಗೋಸ್ವಾಮಿ ಹೆಸರೇನಿಲ್ಲ ನೋಡೋಣ, ಬರ್ಕೊಳ್ಳಿ. ಇದು 3ನೇ ಕ್ವಶನ್ ನಾಳೆ ಕೇಳೋದು. ಬರ್ಕೊಳ್ಳಿ. ಮೊದಲನೇ ರೂಪ ಗೋಸ್ವಾಮಿ. ನಿಮ್ಗೆ ಯಾರ ಕೃಪೆನಿಂದ ಭಕ್ತಿ ಪ್ರಾಪ್ತಿ ಆಗುತ್ತೋ ಅವ್ರ ಹೆಸರುಗಳೇ ಗೊತ್ತಿಲ್ಲ. ಅವ್ರು ಕೊಟ್ರೇನೆ ಭಕ್ತಿ. ನೆಕ್ಸ್ಟ್ ಸನಾತನ್ ಗೋಸ್ವಾಮಿ.
ಮಿಸ್ ಮಾಡಿದ್ರೆ ಲಾಭ ಇಲ್ಲ, ಬರ್ಕೊಂಡ್ ಬರ್ಬೇಕು, ಕೇಳಿ ಓದ್ಕೊ ಬರ್ಬೇಕು. ನಾಳೆ ಅವ್ರು ಬರಲ್ಲ ಅಂದ್ರೆ ಆನ್ಲೈನ್ ಎಲ್ಲಾರು ಬಂದ್ಕೊಂಡು ಆಮೇಲೆ ನೋಡ್ಕೊಳ್ಳಿ. ರೂಪ ಗೋಸ್ವಾಮಿ ಎರಡನೇದು, ಸನಾತನ ಗೋಸ್ವಾಮಿ ಮೂರನೇದು ರಘುನಾಥ್ ಭಟ್ಟ ಗೋಸ್ವಾಮಿ. ತಲೆ ನಾನ್ 4 ಆಚಾರ್ಯನ್ ಕೇಳಿಲ್ಲ, 6 ಗೋಸ್ವಾಮಿನ ಕೇಳ್ತಾ ಇರೋದು. ರಘುನಾಥ ಭಟ್ಟ ಗೋಸ್ವಾಮಿ, ಆಮೇಲೆ ಏನು ರಘುನಾಥ್ ದಾಸ್ ಗೋಸ್ವಾಮಿ. ನಿಮ್ ಈ ತರ ಬರ್ಸ್ಬೇಕು ಚಿಕ್ಕ ಮಕ್ಕಳ ತರ. ಲೈಫಲ್ಲಿ ಯೂಸ್ ಆಗುತ್ತೆ ಇಲ್ಲೋ ನನಗೆ ಗೊತ್ತಿಲ್ಲ, 4 ಕ್ವಶನ್ ಕೇಳಕ್ ನನಗೆ ಯೂಸ್ ಆಗುತ್ತೆ. 5ನೇದು ಗೋಪಾಲ ಭಟ್ಟ ಗೋಸ್ವಾಮಿ. 4ది ఏం ప్రభు? రఘునాథ్ 4ನೇದು వచ్చేసి రఘునాథ దాస్ గోస్వామి. 6ನೇದು జీవ గోస్వామి. 5ది చెప్పండి ప్రభు. గోపాల భట్ట గోస్వామి 5ನೇದು. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ್ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ. ಇವ್ರ ಹೆಸರುಗಳು ಹೇಳಿದ್ರೇನ ಪವಿತ್ರ ಆಗ್ಬಿಡ್ತೀರಾ. ಡೈಲಿ ಈ 6 ಹೆಸರು ಹೇಳ್ಕೊಳ್ಳಿ, ಪವಿತ್ರ ಆಗ್ಬಿಡ್ತೀರಾ. ಜೀವ ಗೋಸ್ವಾಮಿ. ಏಚಾಯ್ ಗೋಸಾರ್ ಕೋರಿ ಚರಣ ವಂದನ್ ಜಾಹ ಹೋಯ್ತೆ ವಿಘ್ನನಾಶ ಅಭಿಷ್ಟ ಪುರಾಣ್. ಇದ್ರ ನಿಲ್ಸು. ಈ 6 ಗೋಸ್ವಾಮಿ ಯಾರು ಬಂದು ಸ್ಮರಣೆ ಮಾಡ್ತಾರೋ ಅವ್ರಿಗೇನಾಗುತ್ತೆ, ಎಲ್ಲಾ ವಿಘ್ನಗಳು ನಾಶ ಆಗುತ್ತೆ, ಅಭಿಷ್ಟ ಪೂರ್ಣ ಆಗುತ್ತೆ. ಎಲ್ಲಾ ವಿಘ್ನಗಳು ನಾಶ ಆಗುತ್ತೆ, ಸೊ ಅಭಿಷ್ಟನು ಪೂರ್ಣ ಆಗುತ್ತೆ. ಅಭಿಷ್ಟ ಅಂದ್ರೆ ಕಾಮನ, ಆಸೆ. ಬೇಕು, ದುಡ್ಡು ಬೇಕು, ಅದಲ್ಲ, ಭಕ್ತಿದಲ್ಲಿ ಮುಂದೆ ಹೋಗ್ಬೇಕು. ಅದು ಪೂರ್ಣ ಆಗುತ್ತೆ. ನಿನ್ ದುಡ್ಡು ಎಷ್ಟೇ ಬೇಕು ಅದ್ರ ಏನ್ ಬರಲ್ಲ, ಇನ್ನೂ ಹೋಗುತ್ತೆ. ಸೊ ಇದು 6 ಗೋಸ್ವಾಮಿ. 6 ಗೋಸ್ವಾಮಿ. ಸೊ ಮಹಾಪ್ರಭು ಆಗಿರ್ಲಿ, ಇದು ಗೋಸ್ವಾಮಿಗೆ ಆಗಿರ್ಲಿ, ಎಲ್ಲಾನು ಬಂದು ಏನ್ ಮಾಡಿದ್ದಾರೆ, ಆ ಭಗವಂತನ ಸೊ ಮಾಧುರ್ಯನ ಸಾರ ಅಂತ ಬೇರೆ ಭಾಗವತಮ ಆಗಿರ್ಲಿ ಈ ತರ ಶಾಸ್ತ್ರದಿಂದ ಏನೋ ಪ್ರೂವ್ ಮಾಡಿದ್ದಾರೆ. ಯದ್ಯಪಿ ಸಭಿ ಭಗವತ್ ಸ್ವರೂಪ್ ತತ್ವತಿ ಅಭಿನ್ ಹೇ ಫಿರ್ ಭಿ ರಸೋವೈ ಸಹ ಕೂಡ ಪರಂ ಬ್ರಹ್ಮ ಮಂಗಲಿಂಗಂ ನರಾಕೃತಿ ಪರ ಬ್ರಹ್ಮ ಬ್ರಜೇಂದ್ರನ ಶ್ರೀ ಕೃಷ್ಣಿ ಮಾಧುರ್ಯಕ್ಕೆ ಸಾಕ್ಷಾತ್ ಮೂರ್ತಿಮಾನ್ ವಿಗ್ರಹೇ. ಸೊ ಎಲ್ಲಾ ಭಗವಂತನು ಒಂದೇ. ಎಲ್ಲಾ ಭಗವಂತನು ಒಂದೇ. ವಿಷ್ಣು ಆಗಿರ್ಲಿ, ನರಸಿಂಹ ಆಗಿರ್ಲಿ, ವಾಮನ್ ಆಗಿರ್ಲಿ, ಪರಶುರಾಮ್ ಆಗಿರ್ಲಿ, ರಾಮ್ ಆಗಿರ್ಲಿ, ಕೃಷ್ಣ ಆಗಿರ್ಲಿ, ಮತ್ತೆ ಇನ್ನಾರ್ಯಾರು ಇದ್ದಾರೆ, ಮತ್ಸ್ಯ, ಕೂರ್ಮ. ಸೊ ಎಲ್ಲಾ ಭಗವಂತನು ಒಂದೇ. ಎಲ್ಲಾ ಭಗವಂತನು ಒಂದೇ. ಸೊ ಈ ವಿಷ್ಣು ಬೇರೆ ಕೃಷ್ಣ ಬೇರೆ ಅಂತಿಲ್ಲ. ಬೇರೆ ಬೇರೆ ಅಂದ್ರೆ ಅನೇಕ ತುಂಬಾ ಭಗವಂತ ಆಗ್ಬಿಡ್ತಾರೆ. ಕೃಷ್ಣ ಬೇರೆ, ವಿಷ್ಣು ಬೇರೆ, ರಾಮ್ ಬೇರೆ ಅಂದ್ರೆ ತುಂಬಾ ಭಗವಂತ ಆಗ್ಬಿಡ್ತಾರೆ. ಬೇರೆ ಬೇರೆ ಇವರೆಲ್ಲ ಬೇರೆ ಬೇರೆ ಅಲ್ಲ, ಒಂದೇ ಒಂದೇ. ಸೊ ಭಗವಂತ ಬಂದು ಒಂದೇ. ಆದ್ರೆ ಅವರು ಸೊ ಈ ತರ ಬಂದು ಕಲೆಗಳು ಬೇರೆ ಬೇರೆ ತರ ಇರುತ್ತೆ. ಎಕ್ಸಾಂಪಲ್ ಹೇಳಿದ್ರಲ್ವಾ, ಚಂದ್ರ ಒಂದೇ ಆಗಿದ್ರೇನು ಒಂದೊಂದಿನ ಒಂದೊಂದ್ ತರ ಕಾಣಿಸ್ಕೊಡ್ತಾನೆ. ಅದೇ ತರನೇ ಭಗವಂತ ಒಂದೇ. ಕೃಷ್ಣ ಬಂದು ಪೂರ್ಣವಾಗಿ ಎಲ್ಲದನ್ನು ರಸಗಳನ್ನು ಅಂದ್ರೆ ಎಲ್ಲಾ ಕಲೆಗಳನ್ನು ಏನು ವ್ಯಕ್ತ ಮಾಡ್ತಾನೆ, ಪ್ರಕಾಶಿತ ಮಾಡ್ತಾನೆ. ಆದ್ರೆ ವಿಷ್ಣು ಸ್ವಲ್ಪ ಪ್ರಕಾಶಿತ ಮಾಡಲ್ಲ, ರಾಮ್ ಇನ್ ಸ್ವಲ್ಪ ಪ್ರಕಾಶಿತ ಮಾಡ್ತಾನೆ, ನರಸಿಂಹ ಪ್ರಕಾಶಿತ ಮಾಡಲ್ಲ. ಆದ್ರೂ ಈ ತರ ಮಾವನೇನ ಅದ್ರಲ್ಲಿ ಟೇಸ್ಟ್ ಡಿಫ್ರೆಂಟ್ ಇರುತ್ತದನ. ಆ ತರನೇ ಅದ್ರಿಗೆ. ಸೊ ಭಗವಂತ ಒಂದೇ. ಏತೆ ಚಾಂಶಕುಲ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಅಹಂ ಸರ್ವಸ್ವ ಪ್ರಭುವೋ ಮತ್ತ ಸರ್ವಂ ಪ್ರಪರ್ತತೆ. ಸೊ ಎಲ್ಲಾರ್ಗೂ ಪ್ರಭು ನಾನೇ, ಅಹಂ ಸರ್ವಸ್ವ ಪ್ರಭು. ಎಲ್ಲಾರ್ಗೂ ಪ್ರಭು ಬಂದು ನಾನೇ. ಸೊ ಭಗವಂತ ಹೇಳ್ತಾ ಇದ್ದಾರೆ ಎಲ್ಲಾರ್ಗೂ ಪ್ರಭು ಬಂದು ನಾನೇ. ಅದಕ್ಕೆ ಮನ್ಮನ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವಶ್ಯ ಸತ್ಯಂತೆ ಪ್ರತಿಜಾನಿ ಪ್ರೇಯಸ್ಸುಮೆ. ಸೊ ಭಗವಂತನ ಮಾತ್ರನೇ ಕೃಷ್ಣ ಅಂದ್ರೆ ಕೃಷ್ಣ ಮಾತ್ರನೇ ಪೂಜೆ ಮಾಡ್ಬೇಕು, ಕೃಷ್ಣ ಮಾತ್ರನೇ ಅರ್ಚನೆ ಮಾಡ್ಬೇಕು. ಸೊ ಎಲ್ಲಾ ಭಗವಂತ ಒಂದೇ. ಆದ್ರೆ ಅವ್ರ ಯಾವ ತರ ಚಂದ್ರ ಒಂದೊಂದಿನ ಒಂದೊಂದ್ ತರ ಇರ್ತಾರೋ ಅದೇ ತರನೇ ಭಗವಂತ ಏನು ತೆಗ್ದಂಗೆ ತೋರ್ಸ್ಕೊಂತ ಇದ್ದಾರೆ ಅಷ್ಟೇ. ಆದ್ರೆ ಭಗವಂತ ಒಂದ.
ಅದೇ ತರ ನೋಡಿದ್ರೆ ಭಗವಂತ ಎಲ್ಲೇ ಒಂದಾಗಿದ್ರೇನು ರಸ ಏನು ಸಿದ್ಧಾಂತಸ್ತು ಅವೇದಪಿ ಶ್ರೀ ಸ ಕೃಷ್ಣ ಸ್ವರೂಪಯೋ ರಸನೋತ್ ಕೃಷ್ಣತೆ ಕೃಷ್ಣ ಕೃಷ್ಣ ರೂಪ ಮೇಸ ರಸಸ್ಥಿತ. ಸೊ ಸಿದ್ಧಾಂತದಿಂದ ನೋಡಿದ್ರೆ ಅಂದ್ರೆ ತತ್ವದಿಂದ ನೋಡಿದ್ರೆ ಎಲ್ಲರೂ ಒಂದೇ, ಇವರು ಭಗವಂತನೇ ಅವರು ಭಗವಂತನೇ ಎಲ್ಲರೂ ಭಗವಂತನೇ. ಆದ್ರೆ ಆ ರಸದಿಂದ ನೋಡಿದ್ರೆ ಬೇರೆ 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 ತರ ಇದ್ದಾರೆ. ಅದೇ ಭಗವಂತ ಒಂದೇ, ಆ ರಸದಿಂದ ನೋಡಿದ್ರೆ ಬೇರೆ ಬೇರೆ ತರ ಇದ್ದಾರೆ. ಆದ್ರಿಂದ ಏನು ಅದನ್ನೆಲ್ಲ ಆತರ ನೋಡಿದ್ರೆ ಪರಾಕಾಷ್ಠ ಯಾರಿದ್ದಾರೆ, ಬ್ರಜೇಂದ್ರ ನಂದನ್ ಮಾತ್ರನೇ ಪರಾಕಾಷ್ಠದಲ್ಲಿ ಅತ್ಯಂತ ಹೈಯೆಸ್ಟ್ ಅಲ್ಲಿ. ಸೊ ಯಾರಿದ್ದಾರೆ, ಬ್ರಜೇಂದ್ರ ನಂದನ್ ಕೃಷ್ಣ ಮಾತ್ರನೇ. ಅದಕ್ಕೇನ್ ಕೃಷ್ಣ ರಸ ವೈಸಹ, ಭಗವಂತ ಬಂದು ಎಲ್ಲಾ ರಸಗಳು ತುಂಬಿದೆ ಭಗವಂತನದಲ್ಲಿ. ಕೇವಲ ಯಹಿ ನಹಿ ಸಭಿ ರಸಂಕು ವಿಶೇಷ ಸ್ವರೂಪವೇ ರಸಿಕ ಶೇಖರ್ ಬಿ ಹೇ. ಮತ್ತೇನು ಕೃಷ್ಣ ಬಂದು ರಸಿಕ ಶೇಖರ ಕೂಡ, ಎಲ್ಲಾ ರಸಗಳನ್ನ ಆಸ್ವಾದನೆ ಮಾಡೋನು. ಎಲ್ಲಾ ರಸಗಳನ್ನು ಆಸ್ವಾದನೆ ಮಾಡೋನು ಯಾರು, ಕೃಷ್ಣ. ವಿಷ್ಣು ಬಂದು ಎಷ್ಟು ಮಾಡ್ತಾರೆ, ಶಾಂತ ದಸ್ಯ ಮಾಡ್ತಾರೆ. ಅದೇ ರಾಮ ಆದ್ರೆ ಶಾಂತ ದಸ್ಯ ಸಖ್ಯ, ಸಖ್ಯ ಬಂದು ಅರ್ಧ ಮಾಡ್ತಾರೆ ಅಷ್ಟೇ. ಆದ್ರೆ ಕೃಷ್ಣ ಮಾತ್ರ ಎಲ್ಲಾ ರಸಗಳನ್ನು ಬಂದು ಆಸ್ವಾದನೆ ಮಾಡ್ತಾರೆ, ಶಾಂತ ದಸ್ಯ ಸಖ್ಯ ವಾತ್ಸಲ್ಯ ಮಾಧುರ್ಯ. ಅದರಿಂದ ರಸಿಕ ಶೇಖರ. ब्रजेंद्र नंदन श्री कृष्ण के अतिरिक्त किसी भी अन्य भगवत स्वरूप में सभी रसों को विकास पराकाष्ठ रूप में नहीं देखा जाता है. ಸೊ ಏನು ಕೃಷ್ಣನ್ ಬಿಟ್ಬಿಟ್ಟು ಬೇರೆ ಇನ್ಯಾರೇ ಅವತಾರದಲ್ಲಿ ಭಗವಂತ ಅಂದ್ರೆ ಭಗವಂತನ ಸ್ವರೂಪದಲ್ಲಿ ಎಲ್ಲಾ ರಸಗಳನ್ನು ಪೂರ್ಣ ರೂಪದಲ್ಲಿ ಆಸ್ವಾದನೆ ಮಾಡೋ ತರ ಎಲ್ಲಿ ನೋಡೋಕ್ಕಾಗಲ್ಲ. ಕೃಷ್ಣ ಮಾತ್ರನೇ ಆತರ ನೋಡೋಕ್ಕಾಗೋದು. ಕೇವಲ್ ಏ ಶ್ರೀ ಕೃಷ್ಣಕ್ಕೆ ಅಖಿಲ ರಸಾಮೃತ ಮೂರ್ತಿ ಹೇ. ಅದರಿಂದ ಕೃಷ್ಣ ಮಾತ್ರನೇ ಏನು ಅಖಿಲ ರಸಾಮೃತ ಮೂರ್ತಿ. इनमें सभी रसों को विकास अंतिम सीमा तक देखा जाता है. ಅದರಿಂದ ಕೃಷ್ಣದಲ್ಲೇನು ಎಲ್ಲಾ ರಸಗಳ ಸಮೂಹ ಅಂತಿಮ ಸೀಮಾ ತಕ್ ಅಂದ್ರೆ ಏನು ಟಾಪ್ ಮೋಸ್ಟ್ ವರ್ಗು ನಾವು ನೋಡ್ಬೋದು. ಪರಾಕಾಷ್ಠವರೆಗೂ ನಾವು ಬಂದು ಎಲ್ಲಾ ರಸಗಳನ್ನು ಕೃಷ್ಣ ರೂಪದಲ್ಲಿ ನಾವು ನೋಡ್ಬೋದು. श्रील रूप गोस्वामी ने भक्ति रसामृत सिंधु में श्री कृष्ण की 4 असाधारण माधुर्यों के वर्णन किया है जो अन्यत्र किसी भी भगवत स्वरूप के उपलब्ध नहीं है. ಅದರಿಂದ ರೂಪ ಗೋಸ್ವಾಮಿ ಏನ್ ಮಾಡಿದ್ದಾರೆ, ಭಕ್ತಿ ರಸಾಮೃತ ಸಿಂಧುದಲ್ಲಿ ಭಗವಂತನ ಸ್ವರೂಪ 4 ಮಾಧುರ್ಯನ ವರ್ಣನೆ ಮಾಡಿದ್ದಾರೆ. ಏನೇನದು, ಏನೇನದು 4 ಮಾಧುರಿ? ಅದೇ ಹೇಳಿ. ಇದ್ರ ಮುಂಚೆದ ಹೇಳ್ದೆ, ರೂಪ ಮಾಧುರಿ, ವೇಣು ಮಾಧುರಿ, ಲೀಲಾ ಮಾಧುರಿ, ಪ್ರೇಮ ಮಾಧುರಿ. ಅವ್ರು ಅಲ್ಲ ಹೊಸ ಬಂದ್ರು ಅವ್ರು ಕೂಡ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರು. ಸೊ ಈ 4 ಎಲ್ಲಿ ರೂಪ ಗೋಸ್ವಾಮಿ ವರ್ಣನೆ ಮಾಡಿದ್ದಾರೆ. ಇದು ಯಾವ ಭಗವಂತ ಅವತಾರದಲ್ಲಿ ಈ ತರ ಬಂದು ಪೂರ್ಣವಾಗಿಲ್ಲ. ಕೇವಲ ಕೃಷ್ಣದಲ್ಲಿ ಮಾತ್ರನೇ ಇದು ಪರಿಪೂರ್ಣವಾಗಿ ಲಕ್ಷಿತ ಆಗ್ತಾ ಇದೆ. कृष्ण माधुर्य के वर्ष करने वाले मेघमाला मानती है, इसलिए ग्रंथकार ने इस ग्रंथ का नाम माधुर्य कादंबिनी रखा है. ಸೊ ಏನು ಈ 4 ಮಾಧುರ್ಯನೂ ಏನ್ ಮಾಡುತ್ತೆ, ಮಳೆ ಬೀಳಿಸುತ್ತೆ. ಏನು ಮೇಘ. ಅದಕ್ಕೆ ಈ ಗ್ರಂಥ ಹೆಸರೇನ್ ಇಕ್ಕಿದ್ದಾರೆ, ಮಾಧುರ್ಯ ಕಾದಂಬಿನಿ. ಯಾರ ಕೃಪೆನಿಂದ ಮಳೆ ಬರುತ್ತೆ, ಚೈತನ್ಯ ಮಹಾಪ್ರಭು ಕೃಪೆನಿಂದಾನೇ ಮಳೆ ಬರೋದು. ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾ ಇದಾರೆ, ಮಳೆ ಬೀಳಿಸ್ತಾ ಇದಾರೆ. ಏನ್ ಮಳೆ, ಏನ್ ಮಳೆ, ಮಾಧುರ್ಯ ರೂಪಿ ಮಲೆ. ಮಾಧುರ್ಯ ರೂಪಿ ಮಲೆನ ಬೀಳಿಸ್ತಾ ಇದ್ದಾರೆ. दूसरी बात यह कि माधुर्य तत्व अत्यंत दुर्लभ एवं रहस्यपूर्ण है. ಏನೇನಿದು ಅತ್ಯಂತ ದುರ್ಲಭ. ಸೊ ಮಳೆ ಬೀಳ್ತಾ ಇದ್ದತನ, ಇದು ಬಂದು ಅತ್ಯಂತ ದುರ್ಲಭ. ದುರ್ಲಭ ಅಂದ್ರೆ ತುಂಬಾ ರೇರ್. ತುಂಬಾ ರೇರ್. ಯಾಕೆ ಇದು ತುಂಬಾ ರೇರ್? ಇದು ಯಾಕೆ? इन माधुर्यों का आस्वादन करने वाला भगवान अथवा उनकी भक्तों का अहेतुकी कृपा के बिना किसी भी दूसरे उपाय से उक्त माधुर्य का आस्वादन नहीं किया जा सकता है. ಸೊ ಇದು ಬಂದು ತುಂಬಾ ರೇರ್. ಬಂದು ಇದು ಬಂದು ತುಂಬಾ ರೇರ್. ಈ ಮಾಧುರ್ಯ ಮಳೆ ಬೀಳೋದು ತುಂಬಾ ರೇರು. ಯಾಕೆ ಹೇಳಿದಿನ, ಇದ್ರ ಮುಂಚೆ 8,000 ಯುಗಕ್ಕೆ ಒಂದೇ ಸತಿ ಬಂದು ಬೀಳೋದು ಈ ತರ. 8,000 ಯುಗಕ್ಕೆ ಒಂದೇ ಸತಿ ಮಾತ್ರನೇ ಈ ತರ ಮಳೆ ಬಂದು ಬೀಳೋದು.
ಅಂದ್ರೆ ಮಲೆ ಅಂದ್ರೆ ನಾರ್ಮಲ್ ಮಲೆ ಅಲ್ಲ, ಈಗ ಮಾತು ತಿಳ್ಕೊಂಬೇಡಿ. ಅಂದ್ರೆ ಆತರ ಕೃಪೆ. ಹಾ, ಈ ಕಲಿಯುಗದಲ್ಲಿ ಮಾತ್ರನೇ ಆತರ ಭಕ್ತಿ ಸಿಗೋದು. ಯಾವ ತರ ಭಕ್ತಿ? ಆ ವೃಂದಾವನ ಭಕ್ತಿ. ಹಾ, ವೃಂದಾವನ ಭಕ್ತಿ ಅಂದ್ರೆ ಏನು? ಭಕ್ತಿ ರಸ. ಕೃಷ್ಣ ಭಕ್ತಿ ರಸ ಭಾವಿತ ಮತಿ ಕ್ರಿಯತಂ ಯದಿ ಕುತೋಪಿ ಲಭ್ಯತೆ ತತ್ರ ಲೌಲ್ಯಮಪಿ ಮೂಲ್ಯಮೇಕಲಂ ಜನ್ಮ ಕೋಟಿ ಸುಕೃತರ್ನ ಲಭ್ಯತೆ. ಸೊ ಬೇರೆ ಯುಗದಲ್ಲೆಲ್ಲ ನಾನು ಹೇಳ್ತಿದ್ದಾನ ಭಕ್ತಿ ಸಿಗುತ್ತೆ, ಆದ್ರೆ ಭಕ್ತಿ ರಸ ಸಿಗಲ್ಲ. ಭಕ್ತಿ ಬೇರೆ, ಭಕ್ತಿ ರಸ ಬೇರೆ. 8,000 ಯುಗಗಳಿಗೆ ಯುಗಗಳಿಗೆ ಒಂದೇ ಸತಿನೇ ಈ ತರ ಪ್ರೇಮ ಭಕ್ತಿ ಸಿಗೋದು. ಅಂದ್ರೆ ಈ ತರ ಮಾಧುರ್ಯ ಭಕ್ತಿ ಅಂದ್ರೆ ವೃಂದಾವನ ಭಕ್ತಿ 8,000 ಯುಗಗಳಿಗೆ ಒಂದೇ ಸತಿನೇ ಸಿಗೋದು. ಬೇರೆ ಎಲ್ಲಿನೂ ಬೇರೆ ಎಲ್ಲಾ ಯುಗದಲ್ಲಿ ಸಿಗಲ್ಲ. ಅದ್ರಕ್ಕೆ ಇದು ಬಂದು ತುಂಬಾ 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 ದುರ್ಲಭ. ಮತ್ತೆ ಇದೇನು ಅತ್ಯಂತ ರಹಸ್ಯಪೂರ್ಣ ಇದು. ಅತ್ಯಂತ ರಹಸ್ಯಪೂರ್ಣವಾಗಿರೋದು ಇದು ಬಂದು. ಸೊ ಅದ್ರಕ್ಕೆ ಈ ಈ ಭಕ್ತಿನ ಪಡ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ಯಾರು ಇದ್ರ ಭಕ್ತಿನ ಪಡ್ಕೊಂಡಿದಾರೋ ಅವ್ರ ಕೃಪೆ ಇದ್ರೇನೆ ನಮ್ಗೆ ಸಿಗೋದು, ಇಲ್ಲಂದ್ರೆ ಸಿಗಲ್ಲ. ಯಾರು ಈ ಭಕ್ತಿನ ಪಡ್ಕೊಂಡಿದಾರೋ ಅವ್ರ ಕೃಪೆನೇ ಇದ್ರೇನೆ ಇದ ಸಿಗೋದು, ಇಲ್ಲಂದ್ರೆ ಸಿಗಲ್ಲ. ಅದ್ರಕ್ಕೆ ಸೊ ಏನ್ ಹೇಳ್ತಾರೆ? ಅದಕ್ಕೆ ಶಾಸ್ತ್ರ ಹೇಳ್ತಾರಲ್ವಾ, ಭಕ್ತಿ ಅನ್ನೋದೇನು ಭಗವತ್ ಕೃಪೆನಿಂದ ಭಕ್ತರ ಕೃಪೆನಿಂದ ಮಾತ್ರನೇ ಸಿಗೋದು, ಭಕ್ತರ ಕೃಪೆನಿಂದಾನೇ ಸಿಗೋದು. ಅದ್ರಾಗೆ ಹೇಳ್ತಾರೆ ತಾನೆ. ಸೊ ಏನು ಮರಳಿರುತ್ತಲ್ವಾ, ಮರಳನ್ನ ಹಿಂಡಿದ್ರೆ ತುಪ್ಪ ಬರ್ಬೋದೇನೋ. ಬರ್ಬೋದೇನೋ. ಮತ್ತೆ ಆಕಾಶದಿಂದ ಬೇಕಂದ್ರೆ ಹೂವು ಬೀಳ್ಬೋದೇನೋ. ಆದ್ರೆ ಸೊ ನೋಡಿ ಯಾತರ ಬಂದು ಮರಳನ್ನ ಹಿಂಡಿದ್ರೆ ಅದ್ರ ಮೇಲೆ ತುಪ್ಪ ಬರಕ್ ಚಾನ್ಸ್ ಇಲ್ಲ. ಹಂಗ ಬಂದ್ರೆ ಕೂಡ ಸಾಧ್ಯ ಆಗ್ಬೋದೇನೋ. ಆಕಾಶದಿಂದ ಮತ್ತೆ ಏನು ಆಕಾಶದಿಂದ ಮತ್ತೆ ಹೂವು ಬೀಳ್ಬೋದೇನೋ, ಇದು ಸಾಧ್ಯ ಇಲ್ಲ. ಆದ್ರೆ ಇದು ಕೂಡ ಬೀಳ್ದ್ರೇನೆ ಏನ್ ಆಶ್ಚರ್ಯ ಇಲ್ಲ. ಸೊ ಈ ಬ್ರಹ್ಮಾಂಡದಲ್ಲಿ ಎಷ್ಟು ಅಣುಗಳಿದೆ ಎಂದು ಕೌಂಟ್ ಮಾಡಕ್ ಆಗಲ್ಲ. ಇದ್ರ ಕೂಡ ಕೌಂಟ್ ಮಾಡೋ ಸಾಧ್ಯ ಆಗ್ಬಿಡುತ್ತೇನೋ. ಆದ್ರೆ ಭಕ್ತರ ಕೃಪೆ ಇಲ್ದಿರ ಭಕ್ತಿ ಮಾತ್ರ ಸಾಧ್ಯ ಇಲ್ಲ. ಭಕ್ತರ ಕೃಪೆ ಇಲ್ದಿರ ಭಕ್ತಿ ಸಾಧ್ಯ ಇಲ್ಲ. ಈ ಮೂರು ಆಗಲ್ಲ. ಆದ್ರೆ ನೀವು ಮೂರು ಆಗ್ದ್ರೇನು ಪರವಾಗಿಲ್ಲ. ಈ ಮೂರು ಆದ್ರೇನು, ಆದ್ರೆ ಇದು ಮಾತ್ರ ಆಗಲ್ಲ. ಏನು? ಭಕ್ತರ ಕೃಪೆ ಇಲ್ದಿರ ಭಗವಂತನ ಕೃಪೆ ಸಿಗಲ್ಲ. ಇವತ್ತಿಗೆ ಇಷ್ಟು ಸಾಕು, ಮುಖ್ಯದ ನಾಳೆ ನೋಡೋಣ. ಇವತ್ತು ಹೇಳಿದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಆನ್ಲೈನು ಆಫ್ಲೈನು ಯಾವ್ದೋ ಒಂದ್ ಹೇಳಿ.